ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ಟರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ನಾನು ಪ್ರತಿ ರೀಡಿಂಗ್ನಲ್ಲೂ ಐ ಆಮ್ ಸೋ ಇಂಟ್ರೆಸ್ಟೆಡ್, ಐ ಆಮ್ ಸೋ ಕ್ಯೂರಿಯಸ್, ಐ ಆಮ್ ಸೋ ಎಕ್ಸೈಟೆಡ್ ಅಂತ ಹೇಳ್ತಾ ಇರ್ತೀನಿ. ಬಟ್ ಟ್ರಸ್ಟ್ ಮೀ, ಇವತ್ತಿನ ರೀಡಿಂಗನ್ನ ವೆನ್ ಐ ಸೇ ಐ ಆಮ್ ಸೂಪರ್ ಎಕ್ಸೈಟೆಡ್, ಐ ಮೀನ್ ಐ ಆಮ್ ಸೂಪರ್ ಡೂಪರ್ ಎಕ್ಸೈಟೆಡ್. ಯಾಕೆ ಅಂತ ಗೊತ್ತಿಲ್ಲ, ಯಾಕೆಂದರೆ ಈ ಮೆಸೇಜಸ್ಸು, ಇವತ್ತಿನ ರೀಡಿಂಗಿಗೆ ಬರ್ತಾ ಇರೋವಂಥ ಮೆಸೇಜಸ್ಸು ಅಥವಾ ಜನರಲಿ ಇವತ್ತಿನ ರೀಡಿಂಗ್ ಮಾಡಬೇಕು ಅನ್ನುವಂಥ ಉತ್ಸಾಹ ಬಂದು ಪ್ರಾಬ್ಲಿ ಒನ್ ಅವರ್ 2 hours ಇಂದನೂ ಇದೆ. ಲೈಕ್ ಐ ಆಮ್ ನಾಟ್ ಏಬಲ್ ಟು ಈಟ್. ಈಗ ಹೊಸದಾಗಿ ಲವ್ ಆದಾಗ, ಲೈಕ್ ಹೊಸ ರಿಲೇಷನ್ಶಿಪ್ಪಿಗೆ ಹೋದಾಗ ದೇರ್ ಆರ್ ಲಾಟ್ ಆಫ್ ಬಟರ್ಫ್ಲೈಸ್, ಆ ಎಕ್ಸೈಟ್ಮೆಂಟ್, ಆ ಥರ ಒಂದು ಎನರ್ಜಿ ನನಗೆ 1.5 hours ಇಂದ ಬ್ರೇಕ್ಫಾಸ್ಟನ್ನು ಕಂಫರ್ಟಬಲ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಐ ಡೋಂಟ್ ನೋ, ಲೈಕ್ ಈ ಮೆಸೇಜ್ ಕೊಡಬೇಕು, ದಿಸ್ ಈಸ್ ಸೂಪರ್ ಎಕ್ಸೈಟಿಂಗ್, ಲೈಕ್ ಐ ಆಮ್ ರೆಡಿ. ಮೇ ಬಿ ನಿಮ್ಗಳ ಕಲೆಕ್ಟಿವ್ ಎನರ್ಜಿ ಐ ಆಮ್ ರೆಡಿ, ಏನಾಗ್ತಾ ಇದೆ ನನ್ನ ಲೈಫಲ್ಲಿ ಅಂತ ತಿಳ್ಕೊಳ್ಳೋಕ್ಕೆ ಅನ್ನೋ ಥರ ಇರ್ಬೋದು. ಐ ಡೋಂಟ್ ನೋ. ಇವತ್ತನ ರೀಡಿಂಗ್ ಬಂದು ಇಟ್ ಈಸ್ ಸೂಪರ್ ಎಕ್ಸೈಟಿಂಗ್ ರೀಡಿಂಗ್. ಸೊ ಲೆಟ್ಸ್ ಸಿ ಜೊತೆಯಲ್ಲಿ ಏನು ಹೇಳ್ಬೇಕು ಅನ್ಕೊಳ್ತಾ ಇದ್ದಾರೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಬಟ್ ಎನಿವೇ, ಇವತ್ತಿನ ಟ್ಯಾರೋ ರೀಡಿಂಗ್ ಟಾಪಿಕ್ ಬಂದು ಯಾವ ಒಂದು ಡೋರನ್ನ ಅನ್ಲಾಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ, ನಮ್ಮ ಪಾಸಿಟಿವ್ ಕಾರ್ಮಿಕ್ ಸೈಕಲ್ಗೆ ನಾವು ಎಂಟರ್ ಆಗ್ತಿದ್ದೀವಿ ಅನ್ನುವಂಥ ಕಲೆಕ್ಟಿವ್ ಎನರ್ಜಿ ಅನ್ನಿಸ್ತಾ ಇದೆ ನಮ್ಮ ಗ್ರೂಪಲ್ಲಿ. ಈ ಚಾನಲ್ನ ನೋಡೋರು, ಈ ವಿಡಿಯೋನ ಪರ್ಟಿಕ್ಯುಲರ್ ಆಗಿ ನೋಡ್ತಾ ಇರೋರು, ಎಷ್ಟೊಂದು ಎಂಡಿಂಗ್ಗಳಾಗಿದೆ ನಮ್ಮ 2024 ಅಥವಾ ಪಾಸ್ಟ್ 1 year 2 year ಗ್ಯಾಪಲ್ಲಿ. ಮೇ ಬಿ ದರ್ ಆರ್ ಲಾಟ್ ಆಫ್ ಎಂಡಿಂಗ್ಸ್. ಎಷ್ಟೊಂದನ್ನು ಕ್ಲೋಸ್ ಮಾಡಿದ್ದೀವಿ, ಎಷ್ಟೊಂದು ಚಾಪ್ಟರ್ಗಳನ್ನ ಕ್ಲೋಸ್ ಮಾಡಿದ್ದೀವಿ, ಎಷ್ಟೊಂದು ಲೆಸನ್ಸ್ನ ಕಲ್ತಿದ್ದೀವಿ. ರಿಲೇಷನ್ಶಿಪ್ಪಲ್ಲಿರ್ಬೋದು, ಕೆಲಸದ ವಿಚಾರಗಳಲ್ಲಿರ್ಬೋದು, ನಮ್ಮನ್ನು ನಾವು ತಿಳ್ಕೊಳ್ಳೋದ್ರಲ್ಲಿರ್ಬೋದು. ಸೊ ದರ್ ಇಸ್ ಲಾಟ್ ಆಫ್ ಎಂಡಿಂಗ್ಸ್ ಆ್ಯಂಡ್ ಬಿಗಿನಿಂಗ್ಸ್ ಶುರು ಆಗ್ತಾ ಇರೋದು, ಎಸ್ಪೆಷಲಿ ನಮ್ಮ ಚಾನೆಲ್ ಅಥವಾ ನಮ್ಮ ಗ್ರೂಪ್, ನಮ್ಮ ಈ ಗಾಡೆಸ್ ಕಮ್ಯುನಿಟಿನಲ್ಲಿ, ನಮ್ಮ ಗಾಡೆಸ್ ಗ್ಯಾಂಗಲ್ಲಿ. ಬಟ್ ಇವತ್ತಿನ ರೀಡಿಂಗು ಐ ಡೋಂಟ್ ನೋ, ಇಟ್ ಫೀಲ್ಸ್ ಸೂಪರ್ ಎಕ್ಸೈಟಿಂಗ್ ಫಾರ್ ಮೀ. ಸೊ ಲೆಟ್ ಸ್ಟಾರ್ಟ್. ಯಾವ ಒಂದು ಪಾಸಿಟಿವ್ ಕಾರ್ಮಿಕ್ ಸೈಕಲಿಗೆ ಎಂಟರ್ ಆದಮೇಲೆ ಯಾವ ಡೋರ್ನ ಅನ್ಲಾಕ್ ಮಾಡ್ತಾ ಇದ್ದೀರಾ? ವಾಟ್ ಡೋರ್ ಆರ್ ಯು ಅನ್ಲಾಕಿಂಗ್ ನಿಮ್ಮ ನೆಕ್ಸ್ಟ್ ಚಾಪ್ಟರಿಗೆ ಅಥವಾ ನೆಕ್ಸ್ಟ್ ಇಯರ್ಗೆ ಅಥವಾ ಇನ್ ಜನರಲ್ ಆಗಿ? ಓ ಮೈ ಗಾಡ್, ಲೈಕ್ ನಾನು ಮಾತಾಡ್ತಾ ಇದ್ರೆ ನನ್ನ ಸಲೈವ ಎಲ್ಲ ಇಟ್ ಈಸ್ ಲೈಕ್ ವೆರಿ ವೆರಿ ಸ್ವೀಟ್. ನಾನು ಮಾತಾಡಬೇಕಾದ್ರೆ ಲೈಕ್ ಮಕ್ಕಳಿಗೆ ಚಾಕ್ಲೇಟ್ ಕೊಡಬೇಕಾದ್ರೆ ಆ ಬಾಯಲ್ಲೆಲ್ಲ ನೀರು ತುಂಬ್ಕೊಳ್ಳುತ್ತಲ್ಲ, ಆ ಥರ ಒಂದು ಫೀಲಿಂಗು. ವಾಟ್ ಈಸ್ ಗೋಯಿಂಗ್ ಆನ್ ಆಲ್ ಆಫ್ ಯು? ಲೈಕ್ ಲೆಟ್ಸ್ ಸ್ಟಾರ್ಟ್ ಇವತ್ತನ ರೀಡಿಂಗ್. ಆ್ಯಕ್ಚುಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಸೊ ಗ್ರೂಪ್ ನಂಬರ್ 1, ಆ್ಯಕ್ಚುಲಾಗಿ ನಾನು ಇವಾಗ ತೋರಿಸ್ತಾ ಇರೋಂಥ ಆಬ್ಜೆಕ್ಟ್ಸ್ ಬಂದು ದೀಸ್ ಆರ್ ಕೀಸ್. ಸೊ ಯಾವ ಒಂದು ಕೀ ನಿಮಗೆ ರೆಸನೇಟ್ ಆಗುತ್ತೆ? ಸೊ ಗ್ರೂಪ್ ನಂಬರ್ 1, ನಿಮ್ಮ ಆಪ್ಷನ್ ಈ ಕೀ. ಸೊ ಯಾವ ಒಂದು ಡೋರನ್ನ ಅನ್ಲಾಕ್ ಮಾಡ್ತಿದ್ದೀರಾ ಅಥವಾ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದೆ, ಅಥವಾ ಈ ಕೀ ನಿಮಗೆ ರೆಸನೇಟ್ ಆಗ್ತಾ ಇದೆಯಾ? ದಿಸ್ ಈಸ್ ಫಾರ್ ಗ್ರೂಪ್ ನಂಬರ್ 1. ಗ್ರೂಪ್ ನಂಬರ್ 2, ನಿಮ್ಮ ಆಪ್ಷನ್ ಈ ಕೀ. ಓಕೆ, ಸೊ ಗ್ರೂಪ್ ನಂಬರ್ 1 ನಿಮ್ಮದು ಈ ಕೀ, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಪರ್ಟಿಕ್ಯುಲರ್ ಕೀ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ, ಮೆಡಿಟೇಟ್ ಮಾಡಿ, ನಿಮ್ಮ ಹಾರ್ಟ್ಗೆ ಕನೆಕ್ಟ್ ಆಗಿ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇ ಬಿ ಇವತ್ತನ ರೀಡಿಂಗ್ ತುಂಬ ಸ್ಪೆಸಿಫಿಕ್ ಆಗಿರ್ಬೋದು, ತುಂಬ ಟು ದ ಪಾಯಿಂಟ್ ಇರ್ಬೋದು, ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆ್ಯಂಡ್ ಶಾರ್ಟ್ ಇರ್ಬೋದು. ಬಟ್ ಇಟ್ ಫೀಲ್ಸ್ ವೆರಿ ವೆರಿ ರೈಪನ್ ಆ್ಯಂಡ್ ರೆಡಿ ಈ ಮೆಸೇಜಸ್ ನೀವು ರಿಸೀವ್ ಮಾಡ್ಕೊಳ್ಳೋಕ್ಕೆ ಅನ್ನೋ ಥರ ಇದೆ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ಇಫ್ ಯು ನೀಡ್ ಟೈಮ್, ಪಾಸ್. ಆಲ್ ರೈಟ್, ಸೊ ಲೆಟ್ಸ್ ಬಿಗಿನ್ ಇವತ್ತನ ರೀಡಿಂಗ್ನ. ಗ್ರೂಪ್ ನಂಬರ್ 1, ಐ ವಿಲ್ ಮೀಟ್ ಯು ಇನ್ ಅ ಸೆಕೆಂಡ್. ನಂಬರ್ 1, ನೀವು ಈ ಕೀನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತನ ರೀಡಿಂಗು. ಓಕೆ, ವೈ ಆಮ್ ಐ ಸ್ಮೈಲಿಂಗ್? ಮೊದಲನೇದು, ನಿಮ್ಮ ಗ್ರೂಪನ್ನು ರೆಕಾರ್ಡ್ ಮಾಡ್ತಾ ಇರೋದು ಮಲ್ಟಿಪಲ್ ಅಟೆಂಪ್ಟ್ಸ್ ಆಗಿ ಆ ವಿಡಿಯೋಸ್ನೆಲ್ಲ ಡಿಲೀಟ್ ಮಾಡಿ ಮತ್ತೆ ರೆಕಾರ್ಡ್ ಮಾಡ್ತಾ ಇರೋದು. ಯಾಕೆಂದರೆ ಎಷ್ಟೊಂದು ಸಲ ದೇರ್ ವಾಸ್ ಅ ಲಾಡ್ ಆಫ್ ಡಿಸ್ಟರ್ಬೆನ್ಸಸ್ ಹೊರಗಡೆ, ಎಷ್ಟೊಂದು ನಾಯ್ಸು, ರೋಡಲ್ಲಿ ಎಷ್ಟೊಂದು ಡಿಸ್ಟ್ರಾಕ್ಷನ್ಸು. ಸೊ 15 minutes 16 minutes ರೆಕಾರ್ಡ್ ಮಾಡಿದ್ಮೇಲೆ ಬ್ಯೂಟಿಫುಲ್ ಆಗಿ ಫ್ಲೋ ಅಲ್ಲಿತ್ತು ಮೆಸೇಜಸ್ಸು. ಬಟ್ ಅಷ್ಟೊಂದು ಮೆಸೇಜಸ್ನು ಐ ಹ್ಯಾಡ್ ಟು ಡಿಲೀಟ್ ಬಿಕಾಸ್ ಸಿಕ್ಕಾಬಟ್ಟೆ ನಾಯ್ಸ್ ಬರ್ತಾಯಿತ್ತು ಬ್ಯಾಕ್ಗ್ರೌಂಡಲ್ಲಿ. ಅಷ್ಟೊಂದು ನನ್ನ ವಾಯ್ಸ್ ಕ್ಲಿಯರ್ ಇರಲಿಲ್ಲ. ಸೊ ಹಾಗಾಗಿ ಐ ಹ್ಯಾಡ್ ಟು ಡಿಲೀಟ್ ಆ್ಯಂಡ್ ರೆಕಾರ್ಡ್ ಆ್ಯಂಡ್ pause and re-record. ಸೊ ಲಾಡ್ ಆಫ್ ಡಿಸ್ಟರ್ಬೆನ್ಸಸ್ ನಿಮ್ಮ ಗ್ರೂಪಲ್ಲಿ ನಾನು ಕನೆಕ್ಟ್ ಮಾಡಿ ಅಥವಾ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡಿದಾಗ. ಸೊ ಡೆಫಿನೆಟ್ಲಿ ನಿಮ್ಮ ಗ್ರೂಪ್ಗೆ ಗ್ರೂಪ್ ನಂಬರ್ 1 ಮೊದಲನೇದಾಗಿ ಐ ವಾಂಟ್ ಟು ಟೆಲ್ ದೆರ್ ಆರ್ ಮೇಜರ್ ಅನ್ಲಾಕಿಂಗ್ ನೀವು ಮಾಡ್ತಾ ಇರೋದು. ಬೇಸ್ಡ್ ಆನ್ ನಾನು ಆಲ್ರೆಡಿ ಎಷ್ಟೊಂದು ಚಾನಲ್ ಮಾಡಿ 15-16 minutes ಚಾನಲ್ ಮಾಡಿರೋ ಮೆಸೇಜ್ ಪ್ರಕಾರ ಯು ಆರ್ ಅನ್ಲಾಕಿಂಗ್ ಅ ಲಾಡ್ ಆಫ್ ಥಿಂಗ್ಸ್. ಬಟ್ ಲೆಟ್ ಸ್ಟಾರ್ಟ್
ಇಲ್ಲಿ ಫಸ್ಟು ಆಗ್ತಾ ಇರೋ ಅಬ್ಸ್ಟಕಲ್ಸ್ನ ಕನ್ಸಿಡರ್ ಮಾಡಿ. ನೀವು ಆಲ್ರೆಡಿ ಸ್ವಲ್ಪ ರೆಸ್ಟ್ಲೆಸ್ ಆಗ್ತಾ ಇರ್ಬೋದು, ಅಥವಾ ನೀವು ಅನ್ಕೊಂಡಿರೋ ಥರ ಆಗದೆ ಇರ್ಬೋದು. ಅನ್ಎಕ್ಸ್ಪೆಕ್ಟ್ ಆಗಿ ಅಬ್ರಪ್ಟ್ ಆಗಿ ಎಷ್ಟೊಂದನ್ನು ನಿಮ್ಮ ಲೈಫಿಂದ ರಿಲೀಸ್ ಮಾಡಬೇಕಾಗಿ ಬಂದಿರ್ಬೋದು. ಸಿಕ್ಕಾಪಟ್ಟೆ ಡಿಸ್ಟ್ರಕ್ಷನ್ಸ್ ಆಗಿರ್ಬೋದು, ಕೇಯಾಸ್ ಆಗಿರ್ಬೋದು, ಅಥವಾ ಹಾರ್ಟ್ ಬ್ರೇಕ್ಸ್ ಆಗಿರ್ಬೋದು, ಫೇಲ್ಯೂರ್ಸ್ ಆಗಿರ್ಬೋದು. ಲಾಸ್ಟ್ ಅಟ್ಲೀಸ್ಟ್ 2 to 3 years ಇಂದ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸಸ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ. ನಿಮ್ಮ ಪೀಸ್ ಆಫ್ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಆಗಿರ್ಬೋದು. ಯಾಕೆಂದರೆ ನಾನು ಪಾಸ್ ಮಾಡಿ ರೆಕಾರ್ಡ್ ಮಾಡಿ ಆ ನಾಯ್ಸ್ ಎಲ್ಲ ಕಡಿಮೆ ಆಗೋ ತನಕ ಐ ವಾಸ್ ವಾಕಿಂಗ್ ಅರೌಂಡ್, ಬಿಕಾಸ್ ನನಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇತ್ತು ರೀಡಿಂಗ್ ಮಾಡೋದಕ್ಕೆ. ಮೆಸೇಜಸ್ನ ನಿಮಗೆ ಡೆಲಿವರ್ ಮಾಡಬೇಕಾದ್ರೆ ಇಟ್ ವಾಸ್ ಸೋ ಬ್ಯೂಟಿಫುಲ್ ಮೆಸೇಜಸ್ಸು, ಬಟ್ ಅದನ್ನು ನಿಮಗೆ ಡೆಲಿವರ್ ಮಾಡೋ ಅಷ್ಟರಲ್ಲಿ ಎಷ್ಟೊಂದು ಡಿಸ್ಟರ್ಬೆನ್ಸಸ್ಸು ರೋಡಲ್ಲಿ. ಸೊ ಐ ವಾಸ್ ಬಿಕಮಿಂಗ್ ವೆರಿ ವೆರಿ ರೆಸ್ಟ್ಲೆಸ್. ನನಗೆ ಗೊತ್ತು ಏನೋ ಒಂದು ಬ್ಯೂಟಿಫುಲ್ ಆಗಿರುವಂಥದ್ದಿದೆ, ಬಟ್ ಅದನ್ನು ನಿಮಗೆ ಡೆಲಿವರ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಐ ಆಮ್ ರೆಸ್ಟ್ಲೆಸ್. ಸೊ ಆ ಥರ ಒಂದು ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ನಿಮಗೆ ಗೊತ್ತು ಏನೋ ಒಂದು ಒಳ್ಳೆಯದು, ಅಥವಾ ದೇರ್ ಇಸ್ ಸಮಥಿಂಗ್ ಹ್ಯಾಪನಿಂಗ್ ಬ್ಯಾಕ್ಗ್ರೌಂಡಲ್ಲಿ. ನನಗೆ ಗೊತ್ತಾಗ್ತಾ ಇದೆ ಏನೋ ಒಂದು ಬದಲಾವಣೆ ಬರ್ತಾ ಇದೆ ಅಂತ ಹೇಳಿ, ಬಟ್ ಅದೇನು ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ಅದು ಯಾವಾಗ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಐ ಆಮ್ super restless ಅನ್ನೋ ಥರ ಒಂದು ಎನರ್ಜಿ. that is your current energy. But overall ಆಗಿ ಗ್ರೂಪ್ ನಂಬರ್ 1, ಐ ಕ್ಯಾನ್ ಅಶ್ಯೂರ್ ಯು, ನೀವೇನಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ಪೇಷನ್ಸ್ಗೆ, ನಿಮ್ಮ ಹಾರ್ಡ್ ವರ್ಕ್ಗೆ, ನಿಮ್ಮ ಎನರ್ಜಿ ಇನ್ವೆಸ್ಟ್ಮೆಂಟ್ಗೆ, ಯಾವುದರಲ್ಲಿ ನಿಮ್ಮ ಎನರ್ಜಿನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕಿರ್ಬೋದು, ನಿಮ್ಮ ಗ್ರೋತ್ ಬಗ್ಗೆ ಇರ್ಬೋದು, ಎವ್ರಿ ಸಿಂಗಲ್ ಸೆಕೆಂಡ್ ವಿಲ್ ಬಿ ವರ್ತ್ ಇಟ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಮೊದಲನೇದಾಗಿ ಬಿಕಾಸ್ ವಿ ನೀಡ್ ಅ ಲಾಟ್ ಆಫ್ ಪೇಷನ್ಸ್ ಅಲ್ಲ, ರೆಕಾರ್ಡ್ ಮಾಡೋಕ್ಕೆ, ರೆಕಾರ್ಡ್ ಮಾಡೋಕ್ಕೆ, ಮತ್ತು ಡಿಲೀಟ್ ಮಾಡೋಕ್ಕೆ. ಅಷ್ಟೊಂದು ಮೆಸೇಜಸ್, ಲೈಕ್ 16 minutes ಆಫ್ ಬ್ಯೂಟಿಫುಲ್ ಮೆಸೇಜಸ್ ವೇಸ್ಟ್ ಆಗಿದ್ದು. ಬಟ್ ಐ ವಿಲ್ ಲೈಕ್ ಪ್ರತಿಯೊಂದೂ ಮತ್ತೆ ನಾನು ರಿಪೀಟ್ ಮಾಡ್ತೀನಿ ಇವಾಗ. ಬಟ್ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಯು ಇಸ್, ಅಷ್ಟೊಂದು ಬ್ಯೂಟಿಫುಲ್ ಆಗಿ ಬರ್ತಾ ಇದೆ ಅಂತ ಗೊತ್ತಿದ್ದು ನಾನು ಅದನ್ನು ಯಾವ ರೀತಿ ನಿಮಗೆ ಡೆಲಿವರ್ ಮಾಡಬೇಕಂತ ಗೊತ್ತಿಲ್ಲ, ಬಿಕಾಸ್ ನಥಿಂಗ್ ಇಸ್ ಗೋಯಿಂಗ್ ರೈಟ್. ಸೊ ಐ ಹ್ಯಾಡ್ ಟು ಪೇಷಂಟ್ಲಿ ವೇಟ್ ಅಂತ ಒಂದು ಎಕ್ಸೈಟ್ಮೆಂಟನ್ನು ನಾನು ಕಾಮ್ ಮಾಡಿಕೊಂಡು ಸುಮ್ಮನೆ ಚೇರಲ್ಲಿ ಕೂತ್ಕೊಂಡು ಲೈಕ್ ಐ ಆಮ್ ವೇಟಿಂಗ್. ಐ ನೋ ಏನೋ ಒಂದು ಆಗ್ತಾ ಇದೆ ಬ್ಯೂಟಿಫುಲ್ ಆಗಿರುವಂಥದ್ದು. ಈ ನಾಯ್ಸ್ ಎಲ್ಲ ಕಡಿಮೆ ಆದ ತಕ್ಷಣ ನಾನು ಮತ್ತೆ ರೆಕಾರ್ಡ್ ಮಾಡ್ತೀನಿ, ಮೆಸೇಜಸ್ ನಿಮಗೆ ಡೆಲಿವರ್ ಮಾಡ್ತೀನಿ ಅಂತ ಗೊತ್ತು. ಬಟ್ ನನ್ನನ್ನು ನಾನು ಕಾಮ್ ಮಾಡಿಕೊಂಡು ರಿಲ್ಯಾಕ್ಸ್ಡ್ ಆಗಿ ಡೀಪ್ ಬ್ರೆತ್ ತೊಗೊಂಡು ಇಟ್ಸ್ ಓಕೆ ಲೈಕ್ ಸ್ವಲ್ಪ ಆರಾಮಾಗಿರೋಣ, ಇದು ಮೆಸೇಜಸ್ ನಾಯ್ಸ್ ಎಲ್ಲ ಕಡಿಮೆ ಆಗುತ್ತೆ ಆ್ಯಂಡ್ ದೆನ್ ಐ ವಿಲ್ ರೆಕಾರ್ಡ್ ಅನ್ನೋ ಥರ. ಸೊ ನಾನು ಪೇಷನ್ಸ್ ಆಗಿ ವೇಟ್ ಮಾಡಬೇಕಾಯಿತು ನಿಮ್ಮ ಗ್ರೂಪ್ನ ಮತ್ತೆ ರೆಕಾರ್ಡ್ ಮಾಡೋಕ್ಕೆ. ಸೊ ದಟ್ ಈಸ್ ಆಬ್ಸಲ್ಯೂಟ್ಲಿ ನಿಮಗೆ ರೆಲೆವೆಂಟ್ ಆಗಿರೋಂಥ ಎನರ್ಜಿ. ಇವಾಗ ನಿಮಗೆ ಆ ಪೇಷನ್ಸ್ ಲೂಸ್ ಮಾಡ್ಕೊಳ್ಳೋ ಥರ ಇರ್ಬೋದು, ಅಥವಾ ನೀವು ಪ್ರಶ್ನಿಸ್ತಿರ್ಬೋದು ವೆನ್ ಇಸ್ ಮೈ ಬ್ರೇಕ್ ಥ್ರೂ ಅಂತ ಹೇಳಿ, ಅಥವಾ ಯಾವಾಗ ಇದೆಲ್ಲ ಆಗುತ್ತೆ ಅಂತ ಹೇಳಿ. ಡೋಂಟ್ ವರಿ, ಡೆಫಿನೆಟ್ ಆಗಿ ನಾಯ್ಸ್ ಎಲ್ಲ ಆಬ್ಸ್ಟಕಲ್ ಎಲ್ಲ ರಿಲೀಸ್ ಆಗಿ ಯು ಆರ್ ಡೆಫಿನೆಟ್ಲಿ ಅನ್ಲಾಕಿಂಗ್ ಸಮ್ ಮೇಜರ್ ಡೋರ್ಸ್ ನಿಮ್ಮ ಗ್ರೂಪಲ್ಲಿ, ಗ್ರೂಪ್ ನಂಬರ್ 1. ಸೊ ಲೆಟ್ ಮೀ ರಿಪೀಟ್ ಇವಾಗ ಆ ಚಾನೆಲ್ ಮಾಡಿದ ಮೆಸೇಜಸ್ ಎಲ್ಲ ಹೋಪ್ಫುಲಿ ಇನ್ನೂ ಬ್ಯೂಟಿಫುಲ್ ಆಗಿ ಆ ಫ್ಲೋಗೆ ಎಂಟರ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಆವಾಗ 16 minutes ವಿಡಿಯೋನಲ್ಲಿ ಆ ಮಜಿಷಿಯನನ್ನು ತೋರಿಸಿದ್ರು, ಸ್ಟೇಜ್ ಮೇಲಿರುವಂಥ ಮಜಿಷಿಯನನ್ನು. ಇನ್ ಜನರಲ್ ಆಗಿ ಆ ಮಜಿಷಿಯನ್ ಎನರ್ಜಿನ ಲೈಕ್ ಆ ಬಾಕ್ಸ್ ಒಳಗಡೆ ಯಾರನ್ನೋ ಇಟ್ಬಿಟ್ಟು ಲೈಕ್ ಆ ವಾಂಡ್ನೆಲ್ಲ ಮೂವ್ ಮಾಡಿ ಬಾಕ್ಸ್ನ ತೆಗೆದ್ರೆ ಆ ವ್ಯಕ್ತಿ ಇರೋದಿಲ್ಲ. ಆಮೇಲೆ ನಮ್ಮ ಗಮನನ ಕಡೆ ಈ ಕಡೆ ಮಾಡಿ ತಿರ್ಗಾ ಬಾಕ್ಸ್ನ ತೆಗೆದಾಗ ಆ ವ್ಯಕ್ತಿ ಒಳಗಡೆ ಇರ್ತಾರೆ. ಸೊ ದೇರ್ ಇಸ್ ಕೈಂಡ್ ಆಫ್ ಅ ಮಜಿಷಿಯನ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ. ಆ್ಯಂಡ್ ಆಲ್ಸೋ ಎರಡನೇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕನೆಕ್ಷನು ಅಥವಾ ಮೆಸೇಜು ನಿಮಗೆ ಬರ್ತಾ ಇದ್ದಿದ್ದು ಗ್ರೂಪ್ ನಂಬರ್ 1, ಲೈಕ್ ನೀವು ಫಾಸ್ಟ್ ಫಾರ್ವರ್ಡ್ ಮಾಡಿರೋಂಥ ಮೆಸೇಜು ಬರ್ತಾ ಇದ್ದಿದ್ದು. ಅಂದರೆ ಲೆಸನನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀರಾ. ಇನ್ನೂ ನಿಮ್ಮ ಸೋಲ್ ಪ್ಲಾನ್ ಪ್ರಕಾರ ಇನ್ನೂ ಕೆಲವೊಂದು ಅಬ್ಸ್ಟಕಲ್ಸ್ನ, ಇನ್ನೂ ಕೆಲವೊಂದು ಲೆಂದಿ ಪ್ರಾಬ್ಲಮ್ಸ್ನ ನೀವು ಡಿಸೈನ್ ಮಾಡ್ಕೊಂಡಿದ್ರಿ, ಬಟ್ ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇರೋ ಥರ ಇದೆ. ಲೈಕ್ ಬೇಗ ಲೆಸನ್ಸ್ನೆಲ್ಲ ಕಲ್ತಿದ್ದೀರಾ, ಬೇಗ ಇಲ್ಲ ನಾನು ಡ್ರ್ಯಾಗ್ ಮಾಡೋದಿಲ್ಲ, ನಾನು ಏನು ಕಲಿಬೇಕು ಕಲಿತೀನಿ, ನನ್ನ ಗ್ರೋತ್ಗೆ ಏನು ಬೇಕು ನಾನು ಅದನ್ನು ಮಾಡ್ತೀನಿ, ನನ್ನ ಸೆಲ್ಫ್ ಕೇರ್ ಇರ್ಬೋದು, ನನ್ನ ಕಾನ್ಫಿಡೆನ್ಸ್ ಇರ್ಬೋದು, ಲೈಕ್ ನಾನು ಏನು ಮಾಡಬೇಕು ಅದನ್ನು ಬೇಗ ಮಾಡ್ತೀನಿ, ನನಗೆ ಐ ಕೆನಾಟ್ ಡ್ರ್ಯಾಗ್ ಈ ಲೆಸನ್ಸ್ನೆಲ್ಲ ಅನ್ನೋ ಥರ ಈ ನಿಮ್ಮ ಸ್ಟೋರಿನ ಫಾಸ್ಟ್ ಫಾರ್ವರ್ಡ್ ಮಾಡಿರೋ ಥರ ಇದೆ, ಅಥವಾ ಜಂಪ್ ಮಾಡಿರೋ ಥರ ಇದೆ. ಕೆಲವೊಂದು ಚಾಪ್ಟರ್ಗಳನ್ನ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಔಟ್ಕಮ್ಗೆ ಹೋಗ್ತಾ ಇರೋ ಥರ ಇದೆ. ಇನ್ನೊಂದು ಎಕ್ಸಾಂಪಲ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಟ್ಟಿದ್ದು ಆವಾಗಲೇ ರೆಕಾರ್ಡ್ ಮಾಡಿದ್ದು ವಿಡಿಯೋನಲ್ಲಿ, ಲೈಕ್ IQ ಜಾಸ್ತಿ ಇರೋ ಸ್ಟೂಡೆಂಟ್ಸ್ಗೆ, ಲೈಕ್ ಅವರು 10th standard 9th standard ಅಥವಾ ಫಸ್ಟ್ PUC ಸೆಕೆಂಡ್ PUC ಎಲ್ಲ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಡಿಗ್ರಿಗೆ ಹೋಗೋ ಥರ. ಈಗ ಡಿಗ್ರಿ 4 years ಇದ್ದರೆ ಇಲ್ಲ ನಾನು 2 yearsಲ್ಲೇ ಮುಗಿಸ್ಬೋದು, ಬಿಕಾಸ್ ಇವರ
ಇವ್ರ ಸ್ಟಡಿಯಿಂಗ್ ಲೆವೆಲ್ಲು ಅಥವಾ ಇವ್ರ ಅಬ್ಸಾರ್ಪ್ಷನ್ ಲೆವೆಲ್ಲು ಬಂದು ಎಲ್ಲರಿಗಿಂತ ಜಾಸ್ತಿ ಇರೋದ್ರಿಂದ ಅವ್ರು ಅಷ್ಟೊಂದು ವರ್ಷ ಸ್ಕೂಲಿಂಗಲ್ಲಿ ಎಜುಕೇಷನಲ್ಲಿ ಕಳೆಯೋ ಅವಶ್ಯಕತೆ ಇಲ್ಲ. ಲೈಕ್ ಡಿಗ್ರಿ 4 years ಮಾಡಬೇಕಿದ್ರೆ ನೀವು 2 yearsಲ್ಲೇ ಕಂಪ್ಲೀಟ್ ಮಾಡಿ 2 years ಸೇವ್ ಮಾಡಿ ಇದು ಕೆಲಸಕ್ಕೆ ಹೋಗೋ ಥರ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಲೈಕ್ ಯು ಹ್ಯಾವ್ ಸ್ಕಿಪ್ಡ್ ಕೆಲವೊಂದು ಹಾರ್ಡ್ಶಿಪ್ಸ್ನ. ಯಾಕೆಂದರೆ ನೀವು ಕಲಿಬೇಕಾಗಿದ್ದು ಬೇಗ ಕಲ್ತಿದ್ದೀರಾ. 4 ವರ್ಷ 5 ವರ್ಷ ನೀವು ಕಲಿಬೇಕಾಗಿದ್ದು 2 ವರ್ಷದಲ್ಲಿ ಕಲ್ತಿದ್ದೀರಾ. ಸೊ ನಿಮ್ಮ ಸೋಲ್ ಪ್ಲ್ಯಾನನ್ನು, ನಿಮ್ಮ ಫೇಟನ್ನು, ನಿಮ್ಮ ಡೆಸ್ಟಿನಿನೇ ನೀವು ಓವರಾಲ್ ಆಗಿ ಚೇಂಜ್ ಮಾಡಿಕೊಂಡು ಲೈಕ್ ನಿಮ್ಮ ವಿಲ್ ಪವರಿಂದ, ನಿಮ್ಮ ಎಬಿಲಿಟೀಸಿಂದ ನೀವು ನಿಮ್ಮ ಸ್ಟೋರಿನೇ ಚೇಂಜ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಸೋಲ್ ಪ್ಲ್ಯಾನನ್ನು ನೀವು ಚೇಂಜ್ ಮಾಡ್ತಾ ಇರೋ ಥರ ಇದೆ. ಸೊ ಯು ಆರ್ ಸ್ಕಿಪ್ಪಿಂಗ್ ಕೆಲವೊಂದು ಲೆಸನ್ ಅನ್ನೋದಕ್ಕಿಂತ ನೀವು ಬೇಗ ಲೆಸನ್ ಕಲಿತು ಆ ಟೈಮ್ ಫ್ರೇಮನ್ನು ಶಾರ್ಟ್ ಮಾಡ್ತಾ ಇರೋ ಥರ ಇದೆ. ಇನ್ನೂ ಮೇ ಬಿ 3 ವರ್ಷ 4 ವರ್ಷ ಅಥವಾ ಮೇ ಬಿ ಇನ್ನೂ 1 ವರ್ಷ ಪ್ರಾಬ್ಲಮ್ಸು ಅಥವಾ ಅಬ್ಸ್ಟಕಲ್ಸು ಇನ್ನೂ ಕಲಿಬೇಕು. ಮೇ ಬಿ ನಾನು ಸೋಲ್ ಲೆವೆಲ್ ಪ್ರಕಾರ ಮೇ ಬಿ ಪ್ರಾಬ್ಲಮ್ ಒಂದು 5 ವರ್ಷ ಹೋಗಬೇಕು, ಆವಾಗ ನಾನು ಮೇ ಬಿ ಕಲಿತೀನಿ ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ಬೋದು. ಬಟ್ ನೀವು ಅದನ್ನು 1 ವರ್ಷದಲ್ಲಿ 2 ವರ್ಷದಲ್ಲಿ ಕಲ್ತಿರ್ಬೋದು. ಅಥವಾ ಈ ಹಾರ್ಟ್ ಬ್ರೇಕಲ್ಲಿ ಒಂದು 3-4 ಸಲ ಹಾರ್ಟ್ ಬ್ರೇಕ್ ಆದಮೇಲೆ ನಾನು ಕಲಿತೀನೇನೋ ಅಂತ ಹೇಳಿ ಒಂದು 3 ಹಾರ್ಟ್ ಬ್ರೇಕ್ನ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ಬೋದು. ಬಟ್ ನೀವು ಒಂದೇ ಹಾರ್ಟ್ ಬ್ರೇಕಿಗೆ ನೀವು ಕಲಿಬೇಕಾಗಿರುವಂಥದ್ದನ್ನು ನೀವು ಕಲ್ತಿರ್ಬೋದು, ನಿಮ್ಮ ಬೆಲೆನ ನೀವು ತಿಳ್ಕೊಂಡಿರ್ಬೋದು. ವಾಟ್ ಎವರ್ ಇಟ್ ಈಸ್, ನಿಮ್ಮ ಸಿಲೆಬಸ್ನ ನೀವು ಚೇಂಜ್ ಮಾಡ್ಕೊಳ್ತಾ ಇರೋ ಥರ ಇದೆ ನಿಮ್ಮ ಸೋಲ್ ಪ್ಲಾನಲ್ಲಿ. ಸೊ ನೀವು ಅನ್ಲಾಕ್ ಮಾಡ್ತಾ ಇರೋದು ನಿಮ್ಮ ಹೊಸ ಚಾಪ್ಟರ್ ಬಂದು ಹೊಸ ಸಿಲೆಬಸ್ಸು ಅಥವಾ ಹೊಸ ಅಧ್ಯಾಯ, ಎಂಟೈರ್ಲಿ ಅ ಡಿಫ್ರೆಂಟ್ ಸ್ಟೋರಿ ಆರ್ ಅ ಡಿಫ್ರೆಂಟ್ ಡೆಸ್ಟಿನಿನ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇರೋದು. ಬಿಕಾಸ್ ನೀವು ಹಾಕಿರುವಂಥ ಹಾರ್ಡ್ ವರ್ಕು, ನಿಮ್ಮ ಪೇಷನ್ಸು, ನಿಮ್ಮ ವಿಲ್ ಪವರು, ನಿಮ್ಮ ಇಂಟ್ರೆಸ್ಟು ಜೀವನದ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ನೀವು ಕಲಿಬೇಕು, ಇಲ್ಲ ನಾನು ಇದರಿಂದ ಆಚೆ ಬರ್ತೀನಿ ಅನ್ನೋವಂಥ ನಿಮ್ಮ ಉತ್ಸಾಹ, ಹುಮ್ಮಸ್ ಇರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಕಂಗ್ರ್ಯಾಚುಲೇಷನ್, ನಿಮ್ಮ ಗ್ರ್ಯಾಜುಯೇಷನ್ಗೆ 5 ವರ್ಷ ಆಗಬೇಕಾಗಿದ್ದು ಮೇ ಬಿ ನೀವು 2 ವರ್ಷಕ್ಕೆ ಮುಗಿಸಿದ್ದೀರಾ. ಜಸ್ಟ್ ಅನ್ ಎಕ್ಸಾಂಪಲ್, ಮೇ ಬಿ 10 ವರ್ಷದ ಪ್ರಾಬ್ಲಮ್ನ ಮೇ ಬಿ 4 yearsಗೆ ಮುಗಿಸಿದ್ದೀರಾ, ಸಮಥಿಂಗ್ ಲೈಕ್ ದ್ಯಾಟ್. ಲೈಕ್ ಯು ಹ್ಯಾವ್ ಸ್ಕಿಪ್ಡ್ ನಿಮ್ಮ ಟೈಮ್ ಫ್ರೇಮ್ನ ಕ್ವಿಕ್ಕಾಗಿ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಇರೋ ಥರ ಇದೆ. ಆ್ಯಂಡ್ ಆಲ್ಸೋ ಇಟ್ ಫೀಲ್ಸ್ ಲೈಕ್ ಮಜಿಷಿಯನ್, ಲೈಕ್ ಇಟ್ಸ್ ಮ್ಯಾಜಿಕ್, ಲೈಕ್ ಇಟ್ ಜಸ್ಟ್ ಹ್ಯಾಪೆಂಡ್. ನೀವು ಬೇಗ ಕಲಿತು ನಿಮ್ಮ ಲೆಸನ್ಸನ್ನೆಲ್ಲ ಅಬ್ಸಾರ್ಬ್ ಮಾಡಿ ಇಂಟಿಗ್ರೇಟ್ ಮಾಡಿಕೊಂಡು ಬೇಗ ಮುಂದೆ ಹೋಗ್ತಾ ಇರೋ ಥರ ಇದೆ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಸೊ ಡೆಫಿನೆಟ್ಲಿ ನಿಮ್ಮದು ಒಂದೇ ಒಂದು ಏರಿಯಾನಲ್ಲಿ ಅಂತಲ್ಲ, ಎಷ್ಟೊಂದು ಏರಿಯಾನಲ್ಲಿ ನಿಮಗೆ ಚೇಂಜಸ್ ಆಗ್ತಾ ಇರೋ ಥರ ಇದೆ. ಎಸ್ಪೆಷಲಿ 2 areas ಅಂತ ಹೇಳ್ತಾ ಇರೋದು. ಐ ಆಮ್ ನಾಟ್ ಶೋರ್ ವಾಟ್, ಬಿಕಾಸ್ ದೇ ಆರ್ ಶೋಯಿಂಗ್ 2 ಆ್ಯಂಡ್ ಮೇ ಬಿ 2 ಇಸ್ ದ ನಂಬರ್ ನೀವು ಆಫ್ಟನ್ ಆಗಿ ನೋಡ್ತಾ ಇರೋದು. ಲೈಕ್ ಯು ಆರ್ ಓಪನಿಂಗ್ ಅ ಪ್ಯಾಂಡೋರಾ ಬಾಕ್ಸ್ ಥರ. ಪ್ಯಾಂಡೋರಾ ಬಾಕ್ಸ್ ಅಂದರೆ ಅದರಲ್ಲಿ ಓಪನ್ ಮಾಡಿದಾಗ ಏನು ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಇಟ್ ಈಸ್ ಆಲ್ ಪಾಸಿಟಿವ್. ಲೈಕ್ ಫುಲ್ಲಾಗಿ ಬ್ರೈಟ್ ಗೋಲ್ಡನ್ ಲೈಟ್ ಆ ಪ್ಯಾಂಡೋರಾ ಬಾಕ್ಸಿಂದ ಆಚೆ ಬರ್ತಾ ಇರೋದು. ಇಟ್ ಈಸ್ ಎಕ್ಸೈಟಿಂಗ್, ಇಟ್ ಈಸ್ ಲೈಕ್ ಈ ಮಕ್ಕಳಿಗೆ ಹಬ್ಬ ಬರ್ತಿದ್ದಾಗ ಎಕ್ಸೈಟ್ಮೆಂಟ್ ಆಗುತ್ತಲ್ಲ, ಆ ಥರ ಒಂದು ಎಕ್ಸೈಟ್ಮೆಂಟಲ್ಲಿ ನೀವು ನಿಮ್ಮ ಎನರ್ಜಿ ಇರೋ ಥರ ಇದೆ ಈಗ ಸದ್ಯಕ್ಕೆ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ದೇರ್ ವಾಸ್ ಅ ಲಾಟ್ ಆಫ್ ಅಬ್ಸ್ಟಕಲ್. ಸ್ಟಾರ್ಟಿಂಗಲ್ಲಿ ಇದಾಗತ್ತೋ ಆಗಲ್ವೋ ಅನ್ನೋವಂಥ ಕನ್ಫ್ಯೂಷನ್ಗಳು, ಇಲ್ಲ ನನಗೆ ಬ್ರೇಕ್ ಥ್ರೂ ಬರತ್ತಾ, ನಿಜವಾಗ್ಲೂ ನನ್ನ ಜೀವನದಲ್ಲಿ ಚೇಂಜಸ್ ಆಗತ್ತಾ, ಈ ಬ್ರೇಕ್ ಥ್ರೂಗೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ, ನಾನು ಮಾಡೋ ಕೆಲಸ ನಾನು ಮಾಡ್ತಾ ಇದ್ದೀನಿ, ನಾನು ಪೇಷನ್ಸ್ ಆಗಿದ್ದೀನಿ, ನನ್ನನ್ನು ನಾನು ಬದಲಾಯಿಸ್ಕೊಳ್ತಾ ಇದ್ದೀನಿ, ನನ್ನ ಗ್ರೋತ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ, ನನ್ನ ಹೆಲ್ತ್ ಬಗ್ಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ, ಪೇಷನ್ಸ್ ಆಗಿ ನೆಕ್ಸ್ಟ್ ಚಾಪ್ಟರ್ ಅಥವಾ ನೆಕ್ಸ್ಟ್ ಬ್ರೇಕ್ ಥ್ರೂ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಬಟ್ ಐ ಆಮ್ ವೇಟಿಂಗ್. ಯು ಹ್ಯಾವ್ ಗಾಟ್ ಅ ಕೀ ಕಾರ್ಡ್, ಗ್ರೂಪ್ ನಂಬರ್ 1, ಬ್ಯೂಟಿಫುಲ್, ವಂಡರ್ಫುಲ್, ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ನಿಮ್ಮ ರೀಡಿಂಗಿಗೆ. ಅಲೈನ್ಡ್ ಗ್ರೋತ್, ಲಾಡ್ ಆಫ್ ಗ್ರೋತ್, ಮಲ್ಟಿ ಡಿ, ಲೈಕ್ ಬಿಗ್ ಲೆಟರಲ್ಲಿ ಡಿ ತೋರಿಸ್ತಾ ಇರೋದು, ಅಬಂಡೆನ್ಸ್. ನೀವು ಅನ್ಲಾಕ್ ಮಾಡ್ತಾ ಇರೋದು ಡೆಫಿನೆಟ್ ಆಗಿ ಒಂದು ಡೋರ್ ಬಂದು ನಿಮ್ಮ ಕರಿಯರ್ ಮತ್ತು ನಿಮ್ಮ ಜಾಬ್, ಫೈನಾನ್ಷಿಯಲ್ ಸಿಚುವೇಶನ್ಸ್ನಲ್ಲಿ ಮೇಜರ್ ಗ್ರೋತ್ ಆ್ಯಂಡ್ ಅಬಂಡೆನ್ಸ್. ಬಟ್ ಗ್ರೋತ್ ಇನ್ ಜನರಲ್, ಈ ಗ್ರೋತ್ಗೆ ನೀವು ಅಲೈನ್ ಆಗ್ತಾ ಇದ್ದೀರಾ. ಗ್ರೂಪ್ ನಂಬರ್ 1 ನೀವು ಅನ್ಲಾಕ್ ಮಾಡ್ತಾ ಇರೋ ಡೋರ್ ಬಂದು ನಿಮ್ಮ ಗ್ರೋತು, ನಿಮ್ಮ ಎಕ್ಸ್ಪ್ಯಾನ್ಷನ್ನು. ಇದರಲ್ಲಿನೂ ನಾನು ನೋಡಿದಾಗ 4 ದಿಕ್ಕಲ್ಲಿ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರೋ ಥರ, 4 ಡೈರೆಕ್ಷನಲ್ಲಿ ಎಲ್ಲ ಕಡೆಯಿಂದ ಅಬ್ಸ್ಟಕಲ್ಸ್ನ ರಿಮೂವ್ ಮಾಡ್ತಾ ಇರೋ ಥರ. ಲೈಕ್ ಎಕ್ಸ್ಪ್ಯಾನ್ಷನ್ ಆಗಬೇಕಂದ್ರೆ ಬೆಳಕು ರೂಮಲ್ಲಿ ತುಂಬಬೇಕಂದ್ರೆ ಒಂದೇ ಡೈರೆಕ್ಷನಲ್ಲಿ ಹೋಗಲ್ಲ. ಒಂದು ಕ್ಯಾಂಡಲ್ ಹಚ್ಚಿದಾಗ ಇಡೀ ರೂಮೇ ಬೆಳಕಾಗತ್ತೆ, ಒಂದು ಅದಿಟ್ಟಿರೋ ಅಷ್ಟೇ ಜಾಗ ಬೆಳಕಾಗೋದಿಲ್ಲ. ಆ ಥರ ಒಂದು ಎನರ್ಜಿ ನಿಮ್ಮದು. ನೀವು ಅನ್ಲಾಕ್ ಮಾಡ್ತಾ ಇರೋದು ಇವಾಗ ಲೈಕ್ ಯು ಆರ್ ಜಸ್ಟ್ ಅನ್ಲಾಕಿಂಗ್ ಗ್ರೋತ್. ಎಲ್ಲ ಏರಿಯಾನಲ್ಲೂ ದೆರ್ ಇಸ್ ಗ್ರೋತ್, ದೆರ್ ಇಸ್ ಎಕ್ಸ್ಪ್ಯಾನ್ಷನ್. ಕೆಲವ್ರಿಗೆ ಪ್ರೆಗ್ನೆನ್ಸಿ ಅಂತ ಹೇಳ್ತಾ ಇರೋದು, ನೀವು ಕನ್ಸೀವ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಪ್ರೆಗ್ನೆನ್ಸಿ ಕಾರ್ಡ್ ತೋರಿಸ್ತಾ ಇರೋದು, ಎಂಪ್ರೆಸ್ ಕಾರ್ಡ್ ತೋರಿಸ್ತಾ ಇರೋದು.
ಅಗೇನ್ ದಟ್ ಈಸ್ ಅ ಲಾಡ್ ಆಫ್ ಗ್ರೋತ್. ಮತ್ತು ಕೆಲವ್ರಿಗೆ ನೀವು ಆಲ್ರೆಡಿ ಈ ಬೀಜನ ಬಿತ್ತಾಗಿದೆ ಅಂದರೆ ನಿಮ್ಮ ಐಡಿಯಾನ ನೀವು ಆಲ್ರೆಡಿ ಹೊರಗಡೆ ಪ್ರಪಂಚಕ್ಕೆ ತೋರ್ಸಾಗಿದೆ. ಮೇ ಬಿ ಬಿಸ್ನೆಸ್ನ ಆಲ್ರೆಡಿ ಸ್ಟಾರ್ಟ್ ಮಾಡಾಗಿದೆ. ಮೇ ಬಿ ಈ ಕರಿಯರ್ ಚೇಂಜ್ ಮಾಡಬೇಕು ಅನ್ನುವಂಥ ಇಂಟೆನ್ಷನ್ ಆಲ್ರೆಡಿ ಸೆಟ್ ಮಾಡಾಗಿದೆ. ಬೇರೆ ಜಾಬ್ ಆಲ್ರೆಡಿ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅನ್ಕೊಂಡಿರ್ಬೋದು. ಬಟ್ ಬೇಕಾಗಿರುವಂಥ ರಿಸೋರ್ಸಸ್ ಸಿಗ್ತಾ ಇಲ್ಲ, ಜನರು ಸಿಗ್ತಾ ಇಲ್ಲ, ಪಾರ್ಟ್ನರ್ ಸಿಗ್ತಾ ಇಲ್ಲ, ಅಥವಾ ಇನ್ನು ಅದಕ್ಕೆ ಬೇಕಾಗಿರುವಂಥ ಇನ್ವೆಸ್ಟ್ಮೆಂಟ್ ಸಿಗ್ತಾ ಇಲ್ಲ. ಈ ಥರ ಎಲ್ಲ ಆಲ್ರೆಡಿ ನೀವು ಈ ಏರಿಯಾನಲ್ಲಿರೋರು, ಆಲ್ರೆಡಿ ಎನರ್ಜಿ ಇನ್ವೆಸ್ಟ್ ಮಾಡಿರೋರು, ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಮೇಜರ್ ಬ್ರೇಕ್ ಥ್ರೂ ಅ ಗ್ರೋತ್ ಆ್ಯಂಡ್ ಅಬಂಡೆನ್ಸ್ ನಿಮ್ಮ ಪರ್ಟಿಕ್ಯುಲರ್ ಬಿಸ್ನೆಸ್ ಅಥವಾ ಫೈನಾನ್ಷಿಯಲ್ ಅಥವಾ ನಿಮ್ಮ ಕರಿಯರ್ ಏರಿಯಾನಲ್ಲಿ ಬ್ಯೂಟಿಫುಲ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಅಬಂಡೆನ್ಸ್. ಓವರ್ ಆಲ್ ಆಗಿ ನಿಮ್ಮ ಲೈಫಲ್ಲಿ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಅಬಂಡೆನ್ಸ್. ಅಗೇನ್ ಫ್ಯಾಮಿಲಿ ಇರೋರು ಲೈಕ್ ಇಫ್ ಯು ವಾಂಟ್ ಟು ಎಕ್ಸ್ಪ್ಯಾಂಡ್ ಯುವರ್ ಫ್ಯಾಮಿಲಿ, ಮಕ್ಕಳು ಅಂತ ಹೇಳಿ, ಸೊ ಡೆಫಿನೆಟ್ ಆಗಿ ದೇರ್ ಇಸ್ ಅ ಎಕ್ಸ್ಪ್ಯಾನ್ಷನ್ ಇನ್ ಯೋರ್ ಫ್ಯಾಮಿಲಿ ಸಿಚುವೇಶನ್. ಓಕೆ, ಎಕ್ಸ್ಪ್ಯಾನ್ಷನ್ ಅಗೇನ್ ಒನ್ ಬಂದು 2 ಆಗ್ತಾ ಇರೋದು, 2 ಬಂದು 3 ಆಗ್ತಾ ಇರೋದು, ಬಿಸ್ನೆಸ್ ವಾಟ್ ಎವರ್. ಡೆಫಿನೆಟ್ಲಿ ದೇರ್ ಇಸ್ ಅ ಲಾಡ್ ಆಫ್ ಸೋಲ್ ಗ್ರೋತ್. ನಿಮಗೆ ಸೋಲ್ ಎಕ್ಸ್ಪ್ಯಾನ್ಷನ್, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್, ಫ್ಯಾಮಿಲಿ ಎಕ್ಸ್ಪ್ಯಾನ್ಷನ್, ಓವರ್ ಆಲ್ ಆಗಿ ಗ್ರೋತ್ಗೆ, ಗ್ರೋತ್ ಟೈಮ್ ಲೈನಿಗೆ, ಗ್ರೋತ್ ಫ್ರೀಕ್ವೆನ್ಸಿಗೆ, ಎಕ್ಸ್ಪ್ಯಾನ್ಷನ್ ಫ್ರೀಕ್ವೆನ್ಸಿಗೆ ನೀವು ಕನೆಕ್ಟ್ ಆಗಿರೋದು, ನೀವು ಅನ್ಲಾಕ್ ಮಾಡ್ತಾ ಇರೋದು ಈ ಸಮಯದಲ್ಲಿ ಲಾಡ್ ಆಫ್ ಗ್ರೋತ್ ಆ್ಯಂಡ್ ಅಬಂಡೆನ್ಸ್. ಕೆಲವ್ರಿಗೆ ಇದು ಲವ್ ಕೂಡ. ವಿ ಹ್ಯಾವ್ ಸ್ಟಾರ್ ಲವ್ is also about a soul love or a soul ಫ್ಯಾಮಿಲಿ ಆರ್ ಸೋಲ್ ಗ್ರೂಪ್. ಕೆಲವ್ರಿಗೆ ಇದು ನೀವು ಬಿಸ್ನೆಸ್ಸಲ್ಲಿದ್ದರೆ ಯು ಆರ್ ಅಟ್ರಾಕ್ಟಿಂಗ್ ಅ ಪ್ರಾಪರ್ ಪಾರ್ಟ್ನರ್. ನಿಮಗೆ ಮ್ಯಾಚ್ ಆಗುವಂಥದ್ದು, ನಿಮ್ಮ ಬಿಸ್ನೆಸ್ ಐಡಿಯಾಗೆ ಕನೆಕ್ಟ್ ಆಗುವಂಥ ಪಾರ್ಟ್ನರ್ಸ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ವೆರಿ ಗುಡ್ ಎಂಪ್ಲಾಯರ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ನೀವು ಆಲ್ರೆಡಿ ಪ್ರಾಬ್ಲಿ ಯೂಟ್ಯೂಬಲ್ಲಿದ್ದೀರಾ ಅಥವಾ ಸೋಷಿಯಲ್ ಮೀಡಿಯಾನಲ್ಲಿರೋರು ಗುಡ್ ಅಮೌಂಟ್ ಆಫ್ ಸಬ್ಸ್ಕ್ರೈಬರ್ಸ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ದೆರ್ ಇಸ್ ಲಾಟ್ ಆಫ್ what is the word, ಫೋಕಸ್. ನಿಮ್ಮ ಮೇಲೆ ಎಷ್ಟೊಂದು ಜನದ್ದು ಫೋಕಸ್ ಇರೋ ಥರ ಇದೆ. ತುಂಬ ಜನ ನಿಮ್ಮನ್ನು ತಿರುಗಿ ನೋಡ್ತಾ ಇರೋವಂಥ ಒಂದು ಎನರ್ಜಿ. ಹೆಂಗೆ ಇಷ್ಟೊಂದು ಬದಲಾಗ್ತಾ ಇದೆ, ಹೆಂಗೆ ಇಷ್ಟೊಂದು ಚೇಂಜ್ ಆಗ್ತಾ ಇದೆ ಇವ್ರ ಲೈಫಲ್ಲಿ ಅನ್ನೋ ಥರ ಒಂದು ಎನರ್ಜಿ. ಆ್ಯಂಡ್ ವಾಟ್ ಈಸ್ ದ ವರ್ಡ್, ಓ ಮೈ ಗಾಡ್, ವಾಟ್ ಈಸ್ ದ ವರ್ಡ್? ಸ್ಪಾಟ್ಲೈಟ್. ಸೊ ನಿಮ್ಮ ಮೇಲೆ ಸ್ಪಾಟ್ಲೈಟ್ ಇರೋದು. ಆಗಲೇ ನಾವು ಹೇಳ್ದಂಗೆ ಲೈಕ್ ಮಜಿಷಿಯನ್ ಸ್ಟೇಜ್ ಮೇಲೆ ನಿಂತಿರೋದು. ಮಜಿಷಿಯನ್ ಎಲ್ಲರೂ ಕೂತಿರೋ 300 ಜನನು ಸ್ಟೇಡಿಯಮಲ್ಲಿ ಅಥವಾ ಹಾಲಲ್ಲಿ ಎಲ್ಲರ ಕಣ್ಣು ಮಜಿಷಿಯನ್ ಮೇಲೆ ಇರುತ್ತೆ. ಬಿಕಾಸ್ ಅವನೇನೋ ಮಾಡ್ತಾ ಇದ್ದಾನೆ, ಕೈ ಎಲ್ಲ ಮೂವ್ ಮಾಡ್ತಾ ಇದ್ದಾರೆ. ಎಷ್ಟೊಂದು ಟ್ಯಾಲೆಂಟ್ ಇದೆ ಇವ್ರಿಗೆ, ಎಷ್ಟೊಂದು ಹೆಂಗೆ ಮಾಡ್ತಾ ಇದ್ದಾರೆ ಇವರು. ಸೊ ದೆರ್ ಇಸ್ ಅ ಕ್ಯೂರಿಯಾಸಿಟಿ ಜನರಲಿ. ಯಾಕೆಂದರೆ ನಿಮ್ಮ ಮೇಲೆ ಈಗ ಈ ಸ್ಪಾಟ್ಲೈಟ್ ಎನರ್ಜಿ ನಿಮಗೆ ಮೂವ್ ಆಗ್ತಾ ಇರೋದು. ಸೊ ನೀವು ಈಗ ಅನ್ಲಾಕ್ ಮಾಡ್ತಾ ಇರೋವಂಥದ್ದು ಜನರ ಅಟೆನ್ಷನ್ ನಿಮ್ಮ ಕಡೆ. ನಿಮ್ಮ ಬಿಸ್ನೆಸ್ ಇದ್ರೆ ನಿಮ್ಮ ಬಿಸ್ನೆಸ್ ಕಡೆ ಅಟೆನ್ಷನ್, ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇದ್ರೆ, ಇನ್ಫ್ಲೂಯೆನ್ಸರ್ಸ್ಗಳಿದ್ರೆ, ಸ್ಟೇಜ್ ಆರ್ಟಿಸ್ಟ್ಗಳಿದ್ರೆ ನಿಮ್ಮ ಕಡೆಗೆ ಅಟೆನ್ಷನನ್ನು ನೀವು ಅಟ್ರಾಕ್ಟ್ ಮಾಡ್ತಾ ಇರೋದು ಈ ಸಮಯದಲ್ಲಿ. ಕೆಲವರು ಡೆಫಿನೆಟ್ ಆಗಿ ನಿಮ್ಮ ಕಡೆಗೆ ನಿಮ್ಮ ಸೋಲ್ ಮೇಟನ ದೃಷ್ಟಿ ಕೂಡ ನೀವು ಅಟ್ರಾಕ್ಟ್ ಮಾಡ್ತಾ ಇರೋದು. ಸೊ ಯು ಆರ್ ಡೆಫಿನೆಟ್ಲಿ ಅಟ್ರಾಕ್ಟಿಂಗ್ ನಿಮ್ಮ ಸೋಲ್ ಟ್ರೈಬ್, ಸೋಲ್ ಮೇಟ್, ರಿಲೇಷನ್ಶಿಪ್ ಆ್ಯಂಡ್ ಪಾರ್ಟ್ನರ್ಶಿಪ್ಸು ಕೂಡ ಕೆಲವರು ನೀವು ಇಫ್ ಇಟ್ ಇಸ್ ನಾಟ್ ಅಬೌಟ್ ಲವ್ ಬಟ್ ಡೆಫಿನೆಟ್ ಆಗಿ ನಿಮ್ಮ ಕಡೆಗೆ ಗಮನನ ನೀವು ಈ ಸಮಯದಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಬೆಳವಣಿಗೆಗೆ ಮ್ಯಾಚ್ ಆಗೋ ಥರ, ನಿಮ್ಮ ಗ್ರೋತ್ಗೆ ಮ್ಯಾಚ್ ಆಗೋ ಥರ, ನಿಮ್ಮ ಎಕ್ಸ್ಪ್ಯಾನ್ಷನಿಗೆ ಸಪೋರ್ಟ್ ಮಾಡೋ ಥರ ಸಪೋರ್ಟ್ ಸಿಸ್ಟಮ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಅನ್ಲಾಕ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ. ನಿಮ್ಮ ಸೋಲ್ ಗ್ರೂಪ್, ನಿಮ್ಮ ಸೋಲ್ ಟ್ರೈಬ್, ಸೋಲ್ ಫ್ರೆಂಡ್ಸ್, ಸೋಲ್ ಸಿಸ್ಟರ್ಸ್, ಸೋಲ್ ಬ್ರದರ್ಸ್, ಲೈಕ್ ಸೋಲ್ ಫ್ಯಾಮಿಲಿ ಆರ್ ಸೋಲ್ ಮೇಟ್, ಪಾರ್ಟ್ನರ್ಶಿಪ್, ವಾಟ್ ಎವರ್ ಇಟ್ ಈಸ್. ನಿಮ್ಮ ಎಕ್ಸ್ಪ್ಯಾನ್ಷನ್ಗೆ, ನಿಮ್ಮ ಗ್ರೋತ್ಗೆ, ನಿಮ್ಮ ಬಿಸ್ನೆಸ್ಸನ್ನು ಸಪೋರ್ಟ್ ಮಾಡೋದಕ್ಕೆ ಕ್ಲೈಂಟ್ಸ್ ಇರ್ಬೋದು, lot of clients and lot of subscribers. Definitely there is lot of expansion. Group number 1 like ಎಷ್ಟೊಂದು ಹೌ ಲೈಟ್ ಅಲ್ಲಿ ಈಗ ಮಲ್ಟಿಪಲ್ ಆಗತ್ತಲ್ಲ. ಈಗ ವೈರಸ್ಸು ಒಂದೇ ಒಂದಿದ್ರೆ ಲೈಕ್ ಸಡನ್ ಆಗಿ ಎಷ್ಟೊಂದು ಥೌಸಂಡ್ಸ್ ಮಿಲಿಯನ್ಸ್ಗೆ ಮಲ್ಟಿಪ್ಲೈ ಆಗೋಗುತ್ತಲ್ಲ. ಬಟ್ ಇನ್ ಅ ಗುಡ್ ವೇ, ಲೈಕ್ ವೈರಸ್ ಥರ ಅಲ್ಲ. ಐ ಆಮ್ ಜಸ್ಟ್ ಟೆಲಿಂಗ್ ಯು ಆ ಎಕ್ಸಾಂಪಲ್ನ. ಯು ಆರ್ ಡೆಫಿನೆಟ್ಲಿ ನೀವು ಅನ್ಲಾಕ್ ಮಾಡ್ತಾ ಇರೋದು ನಿಮ್ಮ ಗ್ರೋತನ್ನ, ನಿಮ್ಮ ಎಕ್ಸ್ಪ್ಯಾನ್ಷನನ್ನು, ಮತ್ತು ನಿಮ್ಮ ಸೋಲ್ ಫ್ಯಾಮಿಲಿನ, ಲಾಡ್ ಆಫ್
ಗುಡ್ನೆಸ್ನ ನಿಮ್ಮ ಲೈಫ್ಗೆ. ಲುಕ್ ಎಟ್ ದಟ್, ವಿ ಹ್ಯಾವ್ 8 of wands, justice, ಯು ಆರ್ ಎಂಟರಿಂಗ್ ಪಾಸಿಟಿವ್ ಕಾರ್ಮಿಕ್ ಸೈಕಲ್. ಮತ್ತು 8 of wands ಬಂದು ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ 8 of wands ಬಂದಿರೋದು ನಿಮಗೆ. ಯಾಕೆಂದರೆ ನೀವು ಈ ಸ್ಟ್ಯಾಗ್ನೆನ್ಸಿ, ಪೇಷನ್ಸು, ಈ ಬ್ರೇಕ್ ಥ್ರೂ ವೇಟ್ ಮಾಡ್ತಾ ಇರೋದು, ದಿಸ್ ಇಸ್ ಅ ಬ್ರೇಕ್ ಥ್ರೂ ಕಾರ್ಡ್. ಲೈಕ್ ಸಡನ್ಲಿ ದೇರ್ ಇಸ್ ಅ ಬ್ರೇಕ್ ಥ್ರೂ. ನಿಮ್ಮ ಪಾಸಿಟಿವ್ ಕಾರ್ಮಿಕ್ ಸೈಕಲ್ಗೆ ನೀವು ಎಂಟರ್ ಆದ ತಕ್ಷಣ ಯು ಆರ್ ಎಂಟರಿಂಗ್ ಇನ್ ಟು ಅ ಬ್ರೇಕ್ ಥ್ರೂ ಸ್ಟೇಟ್ ನಿಮ್ಮ ಲೈಫಲ್ಲಿ. ಇವಾಗ ಈ ಕಾರ್ಡ್ ತೋರಿಸ್ತಾ ಇರೋದು, ಮೇ ಬಿ ಯು ವಿಲ್ ನಾಟ್ ಬಿಲೀವ್, ಲೈಕ್ ಸಡನ್ ಆಗಿ ಇದನ್ನ ಬಿಲೀವ್ ಮಾಡೋಕ್ಕಾಗದೇ ಇರ್ಬೋದು ನಿಮಗೆ. ನಿಜವಾಗ್ಲೂ ಬರ್ತಾ ಇದೆಯಾ, ನಿಜವಾಗ್ಲೂ ಚೇಂಜ್ ಆಗ್ತಾ ಇದೆಯಾ? ಲೈಕ್ ಇಷ್ಟು ದಿನ ವೇಟ್ ಮಾಡ್ತಾ ಇದ್ದಿದ್ದು ನಾರ್ಮಲ್ ಇತ್ತು, ಪೇಷನ್ಸ್ ಆಗಿದ್ದಿದ್ದು ನಾರ್ಮಲ್ ಇತ್ತು. ಬಿಕಾಸ್ ಐ ಆಮ್ ವೇಟಿಂಗ್, ಯಾವಾಗ ಕೇಳಿದ್ರು ಐ ಆಮ್ ವೇಟಿಂಗ್, ಐ ಆಮ್ ಪೇಷಂಟ್. ಸೊ ಸಡನ್ನಾಗಿ ಲೈಕ್ ನಿಜವಾಗ್ಲೂ ಆಗ್ತಾ ಇದೆಯಾ ಅನ್ನೋ ಥರ ಒಂದು ಎನರ್ಜಿ ನಿಮ್ಮ ಗ್ರೂಪಲ್ಲಿ. ಲೈಕ್ ದೆರ್ ಇಸ್ ಅ ಬ್ಯೂಟಿಫುಲ್ ಶಾಕ್, ಓಕೆ, ಬ್ಯೂಟಿಫುಲ್ ಸರ್ಪ್ರೈಸ್, ಬ್ಯೂಟಿಫುಲ್ ಶಾಕ್ ಆ್ಯಂಡ್ ಅ ಸಡನ್ ಚೇಂಜ್ ನಿಮ್ಮ ಎನರ್ಜಿನಲ್ಲಿ. ಇಷ್ಟು ದಿನ ವೇಟ್ ಮಾಡ್ತಾ ಇದ್ದಿದ್ದು ನಾವು ಇಟ್ ಸ್ಟಾರ್ಟ್ಸ್ ಟು ಮೂವ್. 11-22 ತೋರಿಸ್ತಾ ಇದ್ದಾರೆ, 11 and 22, ವೀಲ್ ಆಫ್ ಫಾರ್ಚೂನ್. ಟಾಕ್ ಅಬೌಟ್ ಚೇಂಜ್. ವೀಲ್ ಆಫ್ ಫಾರ್ಚೂನ್ ಬಂದರೆ, ವೀಲ್ ಆಫ್ ಫಾರ್ಚೂನ್ ಅಂದರೆ ಆ ಸೈಕಲ್, ಓಕೆ, ಲೈಕ್ ಕೆಳಗಿದ್ದು ಮೇಲ್ ಬರಬೇಕು, ಮೇಲಿದ್ದು ಕೆಳಗೆ ಹೋಗಬೇಕು ಅನ್ನೋ ಸಿಚುವೇಶನ್ನು. ಬಟ್ ನಿಮ್ಮ ಕೇಸಲ್ಲಿ ನಾವು ಇಷ್ಟು ದಿನ ಪೇಷನ್ಸ್ ಆಗಿ ಕೆಳಗೆ ವೇಟ್ ಮಾಡ್ತಾ ಇದ್ವಿ. ಈಗ ನಮ್ಮ ವೀಲ್ ಬಂದು ಮೇಲ್ಗಡೆ ಹೋಗುವಂಥ ಸಮಯ, ನಾವು ಆ ಸಕ್ಸಸ್ನ ಎಂಜಾಯ್ ಮಾಡುವಂಥ ಸಮಯ, ಫೈನಲಿ ಆ ಸ್ಟೆಬಿಲಿಟಿನ ತರುವಂಥ ಸಮಯ. 4 of wands ಕೆಲವ್ರಿಗೆ ಇದು ರಿಲೇಷನ್ಶಿಪ್ ರಿಲೇಟೆಡ್ ಕೂಡ, ಆಬ್ಸಲ್ಯೂಟ್ಲಿ. 4 of wands ಇಸ್ ಆಲ್ಸೋ ಅಬೌಟ್ ಮ್ಯಾರೇಜ್, ಫೌಂಡೇಶನ್, ಬ್ರೇಕ್ ಥ್ರೂ ಮೂಮೆಂಟ್. ನಾವು ಅಂದ್ಕೊಂಡಿದ್ದಂಥ ಬೆಂಚ್ ಮಾರ್ಕ್ನ ತಲುಪೋದು, ನಾವು ಅಂದ್ಕೊಂಡಿದ್ದಂಥ ನಮ್ಮ ವಿಷನ್ನ ತಲುಪೋದು. ಮೇ ಬಿ ಒಂದು 2 crore ಟರ್ನ್ ಓವರ್ ಆಗಬೇಕಂತ ಅಂದ್ಕೊಂಡಿದ್ದನ್ನ 2 crore ಅಥವಾ ಅದಕ್ಕೆ ಮೀರಿದಂಥ ಒಂದು ಲೆವೆಲ್ನ ತಲುಪುವಂಥದ್ದು. ಲೈಕ್ ಲೆಟ್ಸ್ ಸೇ ಯೂಟ್ಯೂಬಲ್ಲಿ ನನಗೊಂದು 60,000 ಸಬ್ಸ್ಕ್ರೈಬರ್ ಆಗಬೇಕು ಅಂತ ಅಂದ್ಕೊಂಡಿದ್ದನ್ನ, ಯು ಆರ್ ರೀಚಿಂಗ್ ದಟ್ 60,000 ಮಾರ್ಕ್. ಸೊ ನೀವೇನನ್ನ ಬೆಂಚ್ ಮಾರ್ಕ್ ಇಟ್ಕೊಂಡಿದ್ದೀರಾ, ಆ ಬೆಂಚ್ ಮಾರ್ಕ್ನ ರೀಚ್ ಆಗ್ತಾ ಇರೋದು, ದಟ್ ಫೀಲ್ಸ್ ರಿಯಲಿ ಗುಡ್. ಲೈಕ್ ನಿಮಗೆ ನೀವು ಇಟ್ಕೊಂಡಂಥ ಗೋಲನ್ನು ನೀವು ರೀಚ್ ಆಗ್ತಾ ಇರೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಹೈ ಪ್ರೀಸ್ಟೆಸ್. there is lot of surprises. Group number 1 and I already ಹೇಳ್ದಂಗೆ like sudden shock, beautiful shock, actually a beautiful shock, a beautiful surprise ನಿಮಗೆ ನಿಮ್ಮ ಲೈಫಲ್ಲಿ ನೀವು ಅನ್ಲಾಕ್ ಮಾಡ್ತಾ ಇರುವಂಥದ್ದು. ಸೊ which is all related to growth and expansion. again ನೀವು ಈ ದಾಳಿಂಬಿ ಹಣ್ಣು ಲೈಕ್ ಈ ಪೊಮಗ್ರಾನೆಟ್ ನೋಡಿದ್ರೆ, ನಾವು ಒಂದು ಬೀಜ ಬಿತ್ತಿದ್ದು ಪ್ರತಿಯೊಂದು ಪೊಮಗ್ರಾನೆಟಲ್ಲೂ ಎಷ್ಟು 100 ಬೀಜ ಇರುತ್ತೆ ಅದರೊಳಗಡೆ. ಅದನ್ನೇ ಹೇಳಿದ್ದು ಲೈಕ್ ಎಕ್ಸ್ಪ್ಯಾನ್ಷನ್, ಮಲ್ಟಿಪ್ಲಿಕೇಶನ್, ಲೈಕ್ ಗ್ರೋತ್. ದಟ್ ಈಸ್ ದ ಫೇಸ್ ನೀವು ಎಂಟರ್ ಆಗ್ತಾ ಇರೋದು. ಅಗೇನ್ ನೀವು ರಿಲೇಷನ್ಶಿಪ್ ಡೈನಮಿಕ್ ಬಂದರೆ ಗ್ರೋತ್ ಇನ್ ರಿಲೇಷನ್ಶಿಪ್. ನೀವು ಲೈಕ್ ಬರೀ ಡೇಟಿಂಗಲ್ಲಿದ್ದರೆ ಯು ಆರ್ ಗೋಯಿಂಗ್ ಟು ಗೆಟ್ ಎಂಗೇಜ್ ಅಂಡ್ ಮ್ಯಾರೇಜ್ ಆ್ಯಂಡ್ ದೆನ್ ಚಿಲ್ಡ್ರನ್. ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ಮ್ಯಾರೇಜ್ ಆಗಿರೋರು ಮೇ ಬಿ ನೀವು ಮಕ್ಳಿಗೆ ಟ್ರೈ ಮಾಡ್ತಿದ್ರೆ ದಿಸ್ ಇಸ್ ದ ಟೈಮ್ ಫಾರ್ ಕನ್ಸೆಪ್ಷನ್ ಆರ್ ದೆರ್ ಇಸ್ ಅ ಲಾಟ್ ಆಫ್ ಗ್ರೋತ್. ಅಥವಾ ಹೊಸ ಫ್ರೆಂಡ್ಸ್ ಬರೋದು, ದೆರ್ ಇಸ್ ಲಾಟ್ ಆಫ್ ಮಲ್ಟಿಪ್ಲಿಕೇಶನ್ಸ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ಸ್. ಗ್ರೂಪ್ ನಂಬರ್ 1 ನೀವೇನೇ ಅಬ್ಸ್ಟೆಕಲ್ಸ್ ಫೇಸ್ ಮಾಡ್ತಿದ್ರು ಅಥವಾ ಏನೇ ಹಾರ್ಡ್ಶಿಪ್ಸ್ನ ಫೇಸ್ ಮಾಡ್ತಿದ್ರು, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಇಟ್ ಈಸ್ ಆಲ್ ಗೋಯಿಂಗ್ ಟು ಬಿ ವರ್ತ್ ಇಟ್. ಓಕೆ, ಜಸ್ಟ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದಿಸ್ ಬ್ಯೂಟಿಫುಲ್ ಶಾಕ್ ಆ್ಯಂಡ್ ಬ್ಯೂಟಿಫುಲ್ ಸರ್ಪ್ರೈಸ್ ನಿಮ್ಮ ಲೈಫಿಗೆ ಎಂಟರ್ ಆಗ್ತಾ ಇರುವಂಥದ್ದು, ವಿಚ್ ವಿಲ್ ಪುಟ್ ಯು ಆನ್ ದ ಪಾತ್ ಡೈರೆಕ್ಷನ್ ಆಫ್ ಗ್ರೋತ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್. ಬರೀ ಒಂದು ಏರಿಯಾನಲ್ಲ, ಮಲ್ಟಿಪಲ್ ಏರಿಯಾಸ್ನಲ್ಲಿ ಓವರ್ ಆಲ್ ಆಗಿ ನೀವು ಈ ಗ್ರೋತ್ ಪೀರಿಯಡ್ಗೆ ಮೂವ್ ಆಗ್ತಾ ಇರೋದು, ಎಕ್ಸ್ಪ್ಯಾನ್ಷನ್ ಪೀರಿಯಡ್ಗೆ ಮೂವ್ ಆಗ್ತಾ ಇರೋದು. ಗ್ರೂಪ್ ನಂಬರ್ 1 ಆ್ಯಂಡ್ ಯು ವಿಲ್ ಬಿ ಸೋ ಪ್ಲೆಸೆಂಟ್ಲಿ ಸರ್ಪ್ರೈಸ್ಡ್. ಓಕೆ, ಆ್ಯಂಡ್ ಐ ಆಮ್ ಎಂಜಾಯಿಂಗ್ ನಿಮ್ಮ ಎನರ್ಜಿನ. ಆಲ್ದೋ ನಾವು ಸ್ವಲ್ಪ ಡಿಫಿಕಲ್ಟಿ ಫೇಸ್ ಮಾಡಿದ್ವಿ ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋದಕ್ಕೆ, ಬಟ್ ಎಂಡಿಂಗ್ ಇಸ್ ಸ್ಮೂತ್ ಲ್ಯಾಂಡಿಂಗ್. ಗ್ರೂಪ್ ನಂಬರ್ 1, ವರ್ತ್ ದ ವೇಟ್. ಓಕೆ, ವರ್ತ್ ದ ವೇಟ್, ವರ್ತ್ ದ ಪೇಷನ್ಸ್. ನಿಮ್ಮ ಪೇಷನ್ಸ್ ವಿಲ್ ಬಿ ವರ್ತ್ ಇಟ್, ಯುವರ್ ಹಾರ್ಡ್ ವರ್ಕ್ ವಿಲ್ ಬಿ ವರ್ತ್ ಇಟ್, ಯುವರ್ ಹಾರ್ಟ್ ಬ್ರೇಕ್ ವಿಲ್ ಬಿ ವರ್ತ್ ಇಟ್, your tears will be worth it, everything will be worth it. Group number 1, end of the story is beautiful. Alright, so adu nimma ivatana reading. Group number 1, all beautiful and fantastic. Nimma obstacles na ನೀವು ಓವರ್ಕಮ್ ಡೆಫಿನೆಟ್ ಆಗಿ ಮಾಡಿ ಈ ಎನರ್ಜಿಗೆ ಆಲ್ರೆಡಿ ಮೂವ್ ಆಗ್ತಾ ಇದ್ದೀರಾ, ಅನ್ಲಾಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ಯು. ಕೆಳಗಡೆ ಕಮೆಂಟ್ ಮಾಡಿ
I am ready for this beautiful pleasant surprise or a pleasant shock or a beautiful shock ಅಂತ ಹೇಳಿ. Oh my goodness, this is beautiful. Group number 1, I'm so happy for you. ಅದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ. ನಿಮ್ಮ ಪ್ರತಿಯೊಂದು ಪೇಷನ್ಸು ಇಟ್ ಈಸ್ ವರ್ತ್ ಇಟ್. ಎವ್ರಿ ಸೆಕೆಂಡ್ ಇಸ್ ವರ್ತ್ ಇಟ್. ಆಲ್ ರೈಟ್, ಸೊ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ಐಲ್ ಸಿ ಯು ಇನ್ ಮೈ ನೆಕ್ಸ್ಟ್ ರೀಡಿಂಗ್. ಬಾಯ್. ನಂಬರ್ 2, ನೀವು ಈ ಕೀನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಗ್ರೂಪ್ ನಂಬರ್ 2 ನಿಮ್ಮನ್ನ ಅಲ್ಲ, ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದು ಹೈಪರ್ ಫೋಕಸ್ಡ್ ಆಗಿ, ಹೈಪರ್ ಅಲರ್ಟ್ ಆಗಿ ತೋರಿಸ್ತಾ ಇರೋದು ನಿಮ್ಮ ಹಾರ್ಟ್ ಚಕ್ರನ. ಯು ಆರ್ ಅನ್ಲಾಕಿಂಗ್ ಯುವರ್ ಹಾರ್ಟ್ ಚಕ್ರ. ಗ್ರೂಪ್ ನಂಬರ್ 2 ತುಂಬ ದಿನದಿಂದ ನಿಮ್ಮ ಹಾರ್ಟ್ ಚಕ್ರ ಕ್ಲೋಸ್ ಆಗಿರ್ಬೋದು ಅಥವಾ ಅಂಡರ್ ಆಕ್ಟಿವ್ ಇರ್ಬೋದು. ಬಟ್ ದೆರ್ ಇಸ್ ಸಮಥಿಂಗ್ ಅಬೌಟ್ ಯುವರ್ ಹಾರ್ಟ್ ಚಕ್ರ ವಿಚ್ ಇಸ್ ಗೆಟಿಂಗ್ ಆಕ್ಟಿವೇಟೆಡ್ ಆರ್ ಗೆಟಿಂಗ್ ಅನ್ಲಾಕ್ಡ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಲೈಕ್ ಎಷ್ಟೊಂದು ಡಿಸೈರ್ಸ್ ಇರ್ಬೋದು ಅಥವಾ ಎಷ್ಟೊಂದು ಕನಸುಗಳಿರ್ಬೋದು ನಿಮ್ಮ ಫ್ಯೂಚರ್ ಬಗ್ಗೆ. ಬಟ್ ಅದನ್ನೆಲ್ಲ ನೀವು ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲದೆ ಇರ್ಬೋದು, ಅಥವಾ ನಂಬಕ್ಕೆ ರೆಡಿ ಇಲ್ಲದೆ ಇರ್ಬೋದು, ಅಥವಾ ನಿಜವಾಗ್ಲೂ ಇದಾಗುತ್ತಾ ಅನ್ನೋದಕ್ಕೆ ರೆಡಿ ಇಲ್ಲದೆ ಇರ್ಬೋದು. ಫಾರ್ ಎಕ್ಸಾಂಪಲ್ ಹಾರ್ಟ್ ಬ್ರೇಕ್ ಆಗಿ, ಲೆಟ್ಸ್ ಸೇ ರಿಲೇಷನ್ಶಿಪ್ಪಲ್ಲಿ ಹಾರ್ಟ್ ಬ್ರೇಕ್ ಆಗಿ, ಬ್ರೇಕಪ್ ಆಗಿ ಅಥವಾ ಡಿವೋರ್ಸ್ ಆಗಿ, ವಾಟ್ ಎವರ್ ಸಿಚುವೇಶನಲ್ಲಿ ನೀವು ನಿಮ್ಮ ಹಾರ್ಟ್ನ ಕ್ಲೋಸ್ ಮಾಡ್ಕೊಂಡಿರ್ಬೋದು. ಲೈಕ್ ನನಗಿನ್ಯಾವತ್ತೂ ನನಗೆ ರಿಲೇಷನ್ಶಿಪ್ ಬೇಡ, ನನಗಿನ್ಯಾವತ್ತೂ ನನ್ನ ಹಾರ್ಟ್ನ ಓಪನ್ ಮಾಡೋದಿಲ್ಲ ಬೇರೆಯವ್ರಿಗೆ, ಯಾರು ನನ್ನ ಲೈಫಿಗೆ ಎಂಟರ್ ಆಗೋದಕ್ಕೆ ಬಿಡೋದಿಲ್ಲ ಅನ್ನೋ ಥರ ನಿಮ್ಮ ಹಾರ್ಟ್ನ ಕ್ಲೋಸ್ ಮಾಡ್ಕೊಂಡಿರೋಂಥ ಸಿಚುವೇಶನ್ ಇದ್ದರೆ ಯು ಆರ್ ಅನ್ಲಾಕಿಂಗ್ ನಿಮ್ಮ ಹಾರ್ಟ್ನ ಫಾರ್ ದ ಪಾಸಿಬಿಲಿಟಿ ಆಫ್ ಅ ಬ್ಯೂಟಿಫುಲ್ ರಿಲೇಷನ್ಶಿಪ್. ಬಟ್ ಜನರಲ್ ಆಗಿ ಅದು ಬರೀ ಎಕ್ಸಾಂಪಲ್ ಅಷ್ಟೇ, ಎಲ್ರಿಗೂ ರಿಲೇಷನ್ಶಿಪ್ಪೇ ಅಂತ ಅಲ್ಲ. ಜನರಲ್ ಆಗಿ ನಿಮ್ಮ ಹಾರ್ಟನ್ನ ನೀವು ಓಪನ್ ಮಾಡ್ತಾ ಇರೋ ಥರ ಇದೆ ಫಾರ್ ಅ ಲಾಟ್ ಆಫ್ ಪಾಸಿಬಿಲಿಟೀಸ್. ಮತ್ತು ಇನ್ನೊಂದು ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ನಂಬಿಕೆಗಳು ನಂಬೋದು ನಿಮಗೆ ತುಂಬ ಕಷ್ಟ ಇದ್ದಿರ್ಬೋದು. ನಿಜವಾಗ್ಲೂ ನನ್ನ ಜೀವನ ಬದಲಾಗತ್ತಾ, ಅಥವಾ ನಿಜವಾಗ್ಲೂ ಇದಾಗತ್ತಾ, ನಿಜವಾಗ್ಲೂ ಇದು ಬರತ್ತಾ, ಸಿಕ್ಕಾಪಟ್ಟೆ ನೆಗೆಟಿವ್ ಥಿಂಕಿಂಗ್ ಇರ್ಬೋದು, ಪೆಸಿಮಿಸಮ್ ಇರ್ಬೋದು, ಏನೇ ಯೋಚನೆ ಮಾಡ್ತಾ ಇದ್ರು ಲೈಕ್ ವರ್ಸ್ಟ್ ಕೇಸ್ ಸಿನಾರಿಯೋ ಯೋಚನೆ ಮಾಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ನೆಗೆಟಿವ್ ಸೆಲ್ಫ್ ಟಾಕ್ ಇರ್ಬೋದು. ಯು ಆರ್ ಬ್ರೇಕಿಂಗ್ ಔಟ್ ಆಫ್ ದಟ್. ಫೈನಲಿ ನೀವು ಅಕ್ಸೆಪ್ಟ್ ಮಾಡ್ತಾ ಇರೋದು, ಇಲ್ಲ ನನ್ನ ಜೀವನ ಬದಲಾಗುತ್ತೆ, ಆಗೋ ಅಂಥ ಪಾಸಿಬಿಲಿಟೀಸ್ಗೆ ನಾನು ರೆಡಿ ಇದ್ದೀನಿ. ರಿಲೇಷನ್ಶಿಪ್ ಇದ್ರೆ ಐ ಆಮ್ ರೆಡಿ ಈ ರಿಲೇಷನ್ಶಿಪ್ಗೆ ಇನ್ವೈಟ್ ಮಾಡೋದಕ್ಕೆ, ಅಥವಾ ಅಬಂಡೆನ್ಸ್ ಇದ್ರೆ ಐ ಆಮ್ ರೆಡಿ ಈ ಅಬಂಡೆನ್ಸ್ನ ಇನ್ವೈಟ್ ಮಾಡೋದಕ್ಕೆ. ಬೇಸಿಕ್ಲಿ ಯುವರ್ ಹಾರ್ಟ್ ಈಸ್ ಓಪನಿಂಗ್. ಗ್ರೂಪ್ ನಂಬರ್ 2, ಯು ಆರ್ ಅನ್ಲಾಕಿಂಗ್ ಯುವರ್ ಹಾರ್ಟ್ ಸೊ ದಟ್ ಲೈಕ್ ಡೋರ್ ಓಪನ್ ಮಾಡ್ತಾ ಇರೋದನ್ನ ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನಾವು ಬಾಕ್ಲಿಂದ ನಿಂತ್ಕೊಂಡು ಏನೇನು ಬೇಕಾದರೂ ಅನ್ಕೋಬಹುದು, ಏನೇನು ಬೇಕಾದರೂ ಕಾಣ್ಬೋದು. ಬಟ್ ಆ್ಯಕ್ಚುಲಿ ಬಾಕ್ಲು ತೆಗೆದ್ರೆ ತಾನೇ ಯಾರಿದ್ದಾರೆ ಬಾಕ್ಲಲ್ಲಿ ಅಂತ ನೋಡೋದಕ್ಕೆ. ಬಾಕ್ಲಲ್ಲಿ ನಿಂತು ಸಾವಿರಾರು ಥರ ಅನ್ಕೋಬಹುದು. ನಾಕ್ ಮಾಡ್ತಾ ಇರೋರು ಯಾರು, ಪಿಜ್ಜಾ ಡೆಲಿವರಿ ಅವ್ರು ಇರ್ಬೋದು, ಯಾರ್ದೋ ಮೇಲ್ ಬೈ ಚಾನ್ಸ್ ನಮ್ಮನೆಗೆ ಬಂದಿರೋದಿರ್ಬೋದು. ವಾಟ್ ಎವರ್ 100 ಡಿಫ್ರೆಂಟ್ ವೇಸ್ ಇರುತ್ತೆ. ಯಾರು ನಿಂತಿದ್ದಾರೆ ಬಾಕ್ಲತ್ರ ಅಂತ ಗೊತ್ತಿಲ್ಲ. ಬಟ್ ಎಕ್ಸೈಟ್ಮೆಂಟು ಇದೆ. ಬಾಕ್ಲು ತೆಗೆದ್ರೆ ಏನೋ ಒಂದು ಎಕ್ಸೈಟ್ಮೆಂಟ್ ಆಗಿರುತ್ತೆ ಅಂತಲೂ ಗೊತ್ತು. ಬಟ್ ನಾನು ಬಾಕ್ಲೆ ತೆಗಿತಾ ಇಲ್ಲ, ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ, ತೆಗೆದ್ಬಿಟ್ರೆ ಇವ್ನು ಕಳ್ಳ ಆದರೆ ಅಥವಾ ನನಗೆ ಥ್ರೆಟ್ ಆದರೆ, ಸೊ ತೆಗಿತಾರೇ ಇದ್ದರೆ ನಾನು ಸ್ವಲ್ಪ ಸೇಫ್ ಆಗಿರ್ತೀನಿ ಬಾಕ್ಲ ಹಿಂದೆ. ಸೊ ಯು ಆರ್ ಟ್ರೈಂಗ್ ಟು ಪ್ರೊಟೆಕ್ಟ್ ನಿಮ್ಮನ್ನು ನೀವು ಸಮ್ಹೌ. ಬಟ್ ಯು ಆರ್ ಫೈನಲಿ ರೆಡಿ. ಓಕೆ, ನಾನು ಬಾಕ್ಲು ತೆಗೆದು ನೋಡ್ತೀನಿ ಅದೇನು ಅಂತ, ಯಾರು ಅಂತ, ಯಾರು ಧ್ವನಿ ಅದು ಅಂತ, ಅಥವಾ ಏನು ಮಾಡೋಕ್ಕೆ ಬಂದಿದ್ದಾರೆ ಅಂತ, ಅಥವಾ ಏನಾದರೂ ಕೊಡೋಕ್ಕೆ ಬಂದಿದ್ದಾರಾ ಅಂತ. ಸೊ ದಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ರೆಫರ್ ಮಾಡ್ತಾ ಇರುವಂಥದ್ದು. ಯು ಆರ್ ಫೈನಲಿ ಅನ್ಲಾಕಿಂಗ್ ನಿಮ್ಮ ಹಾರ್ಟನ್ನ, ಆ ಡೋರ್ನ ಓಪನ್ ಮಾಡ್ತಾ ಇದ್ದೀರಾ. ಫೈನಲಿ ನಿಮ್ಮ ಜೀವನಕ್ಕೆ ಏನು ಬರೋದಕ್ಕೆ ರೆಡಿಯಾಗಿದೆ ಅದನ್ನು ಇನ್ವೈಟ್ ಮಾಡ್ತೀನಿ ಅಂತ ಹೇಳಿ. ಸೊ ನನ್ನನ್ನು ಯಾರು ನೋಡ್ತಾರೆ, ಅಥವಾ ನನಗೆ ಯಾರು ಕೊಡ್ತಾರೆ, ಅಥವಾ ನನಗೇನು ಬರೋಕ್ಕೆ ಸಾಧ್ಯ, ಈ ಥರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರೋರು ಯು ಆರ್ ಫೈನಲಿ ಅಕ್ಸೆಪ್ಟಿಂಗ್, ಇಲ್ಲ ಇದು ಸಾಧ್ಯ, ಅಥವಾ ಇಲ್ಲ ಐ ಡಿಸರ್ವ್ ಇಟ್, ನೋ ಐ ಆಮ್ ರೆಡಿ ಫಾರ್ ದಿಸ್ ಅಂತ ಹೇಳಿ ಯು ಆರ್ ಅನ್ಲಾಕಿಂಗ್ ಯುವರ್ ಹಾರ್ಟ್. ಯು ಆರ್ ಅನ್ಲಾಕಿಂಗ್ ನಿಮ್ಮ ಡಿಸೈರ್. ನಾನು ಟ್ರೈ ಮಾಡ್ತೀನಿ ಅನ್ನೋ ಅಂಥದ್ದನ್ನು ನೀವು ಅನ್ಲಾಕ್ ಮಾಡ್ತಾ ಇರ್ಬೋದು ಈ ಸಮಯದಲ್ಲಿ. ಫಾರ್ ಎಕ್ಸಾಂಪಲ್ ನೀವು ಬಿಸ್ನೆಸ್ ಐಡಿಯಾಸ್ ಎಲ್ಲ ಇದೆ, ವಿಷನ್ಸ್ ಇದೆ, ಬಟ್
ನಾನು ಮಾಡೋದಕ್ಕೆ ಮುಂಚೆನೇ ಇದು ಫೇಲ್ ಆಗೋದ್ರೆ, ಜನರು ನನ್ನನ್ನು ಆಡ್ಕೊಂಡ್ರೆ, ಜನರು ನನ್ನ ಬಗ್ಗೆ ಏನಾದರೂ ಅಂದ್ಕೊಂಡ್ರೆ, ಇದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ, ಇದಕ್ಕೆ ನನ್ನ ಹತ್ರ ಟೈಮ್ ಎಲ್ಲಿದೆ, ನನಗೆ ಅಷ್ಟೊಂದು ಟ್ಯಾಲೆಂಟ್ ಎಲ್ಲಿದೆ. ಸೊ ನಮಗೆ ಬಿಸ್ನೆಸ್ ಐಡಿಯಾ ಬಂದಿರೋದನ್ನು ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಮುಂಚೆನೇ ನಾವು ಅದನ್ನು ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡಿಬಿಟ್ಟಿರ್ತೀವಿ ನಮ್ಮ ಮೈಂಡಲ್ಲೇ. ಸೊ ದಟ್ ಈಸ್ ವೈ ಅನ್ಲಾಕಿಂಗ್ ಹಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಯು ಫಾಲೋ ಯೋರ್ ಹಾರ್ಟ್. ಓಕೆ, ಸೊ ನಮ್ಮ ಬ್ರೈನನ್ನು, ನಮ್ಮ ಲಾಜಿಕನ್ನು ಫಾಲೋ ಮಾಡ್ತಾ ಇಲ್ಲ, ನಿಮ್ಮ ಇಂಟ್ಯೂಷನನ್ನು, ನಿಮ್ಮ ಹಾರ್ಟನ್ನು, ನಿಮ್ಮ ಡಿವೈನ್ ಗೈಡೆನ್ಸ್ನ ಫಾಲೋ ಮಾಡ್ತಾ ಇರೋದು. ಲೈಕ್ ದೇವರೇ ಕೊಡಬೇಕು ಅಂತ ಅಂದ್ಕೊಂಡಾಗ ಇಲ್ಲ ನನಗೆ ತಗೊಳ್ಳೋಂಥ ಅರ್ಹತೆ ಇಲ್ಲ ಅನ್ನೋದಕ್ಕೆ ನಾವು ಯಾರು? ಬಿಕಾಸ್ ದೇವರೇ ಡಿಸೈಡ್ ಮಾಡಿದ್ಮೇಲೆ ಇಲ್ಲ ಇದು ನಿಮ್ಮ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅಂತಲೇ ನೀವು ಬಂದಿರೋದು ಅಂತ ಅನ್ಬೇಕಾದ್ರೆ ಇಲ್ಲ ನನಗಿದು ಬೇಡ, ನನಗೆ ಅಥವಾ ನಾನು ರೆಡಿ ಇಲ್ಲ ನನಗಿದು ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ನಾವು ಡೋರ್ ಲಾಕ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಎಷ್ಟು ದಿನ ಕೂತ್ಕೊಳ್ಳೋಕ್ಕಾಗತ್ತೆ ನಾವು? ಸೊ ಬೇಸಿಕ್ಲಿ ಅವ್ರು ಅನ್ಲಾಕಿಂಗ್ some kind of a magical box or a magical door ಈ ಸಮಯದಲ್ಲಿ by unlocking ನಿಮ್ಮ ಹಾರ್ಟ್ನ to receive ಮಲ್ಟಿಪಲ್ ಪಾಸಿಬಿಲಿಟೀಸ್ ನಿಮ್ಮ ಜೀವನಕ್ಕೆ. ಗ್ರೂಪ್ ನಂಬರ್ 2 ಕೆಲವ್ರಿಗೆ ಡೆಫಿನೆಟ್ಲಿ ಇದು ರಿಲೇಷನ್ಶಿಪ್ಗೆ ನಿಮ್ಮ ಹಾರ್ಟ್ನ ಓಪನ್ ಮಾಡ್ತಾ ಇರೋದು ಟು ರಿಸೀವ್ ಸಮ್ ಕೈಂಡ್ ಆಫ್ ಅ ಬ್ಯೂಟಿಫುಲ್ ರಿಲೇಷನ್ಶಿಪ್ ನಿಮ್ಮ ಲೈಫಲ್ಲಿ. ಕೆಲವರು ಫೈನಲಿ ಆ ಧೈರ್ಯನ ಅನ್ಲಾಕ್ ಮಾಡ್ತಾ ಇರೋದು ಟು ಫಾಲೋ ಯುವರ್ ಹಾರ್ಟ್. ನಿಮ್ಮ ಹಾರ್ಟ್ನ ಫಾಲೋ ಮಾಡೋದಕ್ಕೆ, ನಿಮ್ಮ ಡಿಸೈರ್ಸ್ನ ಫಾಲೋ ಮಾಡೋದಕ್ಕೆ, ನಿಮ್ಮ ಐಡಿಯಾನ ಫಾಲೋ ಮಾಡೋದಕ್ಕೆ, ನಿಮ್ಮ ವಿಷನನ್ನು ಫಾಲೋ ಮಾಡೋದಕ್ಕೆ. ಸೊ ಯು ಆರ್ ಅನ್ಲಾಕಿಂಗ್ ನಿಮ್ಮ ಹಾರ್ಟ್ನ ಗ್ರೂಪ್ ನಂಬರ್ 2. ಸೊ ನಮ್ಮ ಹಾರ್ಟನ್ನ ಅನ್ಲಾಕ್ ಮಾಡಿ ನಮ್ಮ ಹಾರ್ಟ್ನ ಫಾಲೋ ಮಾಡಿದಾಗ ದೆರ್ ಇಸ್ ನಥಿಂಗ್ ಲೆಸ್ ದೆನ್ ಅ ಮ್ಯಾಜಿಕ್ ನಮ್ಮ ಲೈಫಲ್ಲಿ ಆಗೋದಕ್ಕೆ ಸ್ಟಾರ್ಟ್ ಆಗೋದು. ಸೊ ಓಪನಿಂಗ್ ಯುವರ್ ಹಾರ್ಟ್ ಈಸ್ ಈಕ್ವಲ್ ಟು ಅನ್ಲಾಕಿಂಗ್ ಮ್ಯಾಜಿಕ್ ನಿಮ್ಮ ಲೈಫಲ್ಲಿ. ಆಲ್ ರೈಟ್, ಸೊ ಐ ನೋ ಇಟ್ ಈಸ್ ನಾಟ್ ಅ ಡೈರೆಕ್ಟ್ ಮೆಸೇಜ್ ನಿಮಗೆ ಇದನ್ನೇ ಅನ್ಲಾಕ್ ಮಾಡ್ತಾ ಇದ್ದೀರಾ ಅಂತ, ಬಟ್ ಯಾ, ಹಾರ್ಟ್ನ ಅನ್ಲಾಕ್ ಮಾಡಿದಾಗ ವಿ ಆರ್ ಬೇಸಿಕ್ಲಿ ಅನ್ಲಾಕಿಂಗ್ ಮ್ಯಾಜಿಕ್ ನಮ್ಮ ಲೈಫಲ್ಲಿ. ವಿ ಆರ್ ವೆಲ್ಕಮಿಂಗ್ ಮ್ಯಾಜಿಕ್ ನಮ್ಮ ಲೈಫಲ್ಲಿ. ಓಕೆ ಯೂನಿವರ್ಸ್, ಲೈಕ್ ಶೋ ಮೀ, ನನಗೆ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ನಿನ್ನನ್ನು ನಂಬೋದಕ್ಕೆ ರೆಡಿ ಆಗಿದ್ದೀನಿ, ನನ್ನ ಹೈಯರ್ ಪವರ್ಸ್ನ ನಂಬೋದಕ್ಕೆ ರೆಡಿ ಆಗಿದ್ದೀನಿ. ಸೊ ಶೋ ಮೀ ಹೌ ಬ್ಯೂಟಿಫುಲ್ ನನ್ನ ಜೀವನ ಬದಲಾಗೋದಕ್ಕೆ ಸಾಧ್ಯ ಅಂತ ಹೇಳಿ. ಶೋ ಮೀ ಹೌ ಬ್ಯೂಟಿಫುಲ್ ಮೈ ರಿಲೇಷನ್ಶಿಪ್, ನನ್ನ ರಿಲೇಷನ್ಶಿಪ್ಪಲ್ಲಿ ಬದಲಾವಣೆ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಬೇಸಿಕ್ಲಿ ನೀವು ಸರೆಂಡರ್ ಮಾಡಿರ್ಬೋದು ರೀಸೆಂಟಾಗಿ, ಲೈಕ್ ಐ ಸರೆಂಡರ್ ಮೈ ಲೈಫ್, ಆರ್ ಐ ಸರೆಂಡರ್ ದಿಸ್ ಪ್ರಾಬ್ಲಮ್, ಆರ್ ಐ ಸರೆಂಡರ್ ದಿಸ್ ಸಿಚುವೇಶನ್, ಆರ್ ಬೇಸಿಕ್ಲಿ ಐ ಸರೆಂಡರ್ ಅಂತ ನೀವು ಇಂಟೆನ್ಷನ್ ಎಲ್ಲ ಸೆಟ್ ಮಾಡಿದರೆ ಅಥವಾ ಇತ್ತೀಚೆಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದರೆ, ಲೈಕ್ ನನಗೆ ಗೊತ್ತಿಲ್ಲ ಇದರಲ್ಲಿ ಏನಾಗ್ತಾ ಇದೆ ಅಂತ, ಬಟ್ ಐ ಸರೆಂಡರ್, ಎಲ್ಲ ನಿನ್ನ ಪಾದಕ್ಕೆ ಹಾಕ್ತೀನಿ, ಲೈಕ್ ಏನು ಮಾಡಬೇಕು ಮುಂದೆ ನನಗೆ ದಾರಿ ತೋರಿಸು ಅನ್ನೋ ಥರ ಎಲ್ಲ ಸ್ವಲ್ಪ ಲೈಕ್ ಕನೆಕ್ಟ್ ಮಾಡಿ ಹೈಯರ್ ಪವರ್ಸ್ ಹತ್ರ, ಲೈಕ್ ಅದನ್ನು ಅವರಿಗೆ ಕೊಟ್ಟಿರೋವಂಥ ಒಂದು ರಿಚುವಲ್ಸು ಅಥವಾ ಇನ್ ಜನರಲ್ ಆಗಿ ಆ ಥರ ಒಂದು ಏನಾದರೂ ನಡೆದಿದ್ರೆ ನಿಮ್ಮ ರೀಸೆಂಟ್ ಡೇಸಲ್ಲಿ, ಇಟ್ ಈಸ್ ಫೈನಲಿ ಹ್ಯಾಪನಿಂಗ್. ಗ್ರೂಪ್ ನಂಬರ್ 2 ಫೈನಲಿ ನೀವು ಸರೆಂಡರ್ ಮಾಡಿದ್ದೀರಾ. ಫೈನಲಿ ಓಕೆ, ಓ ಮೈ ಗಾಡ್, ನಾನು ಸಡನ್ನಾಗಿ ನನಗೆ ಎನರ್ಜಿ ಹಿಟ್ ಆದಂಗೆ ಆಯಿತು ನನ್ನ ತಲೆಗೆ. ಲೈಕ್ ಕಂಪ್ಲೀಟಾಗಿ ನನ್ನ ಕಣ್ಣು ವಿಷನ್ನು ಟೋಟಲಾಗಿ ಬ್ಲರ್ ಆದಂಗೆ ಆಯಿತು. ಈ ಕರೆಂಟ್ ಶಾಕ್ ಹೊಡೆದಾಗ ಆಗತ್ತಲ್ಲ ಆ ರೀತಿ ಆಯಿತು. ಗ್ರೂಪ್ ನಂಬರ್ 2 ಲೈಕ್ ದ್ಯಾಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ನೀವು ಸರೆಂಡರ್ ಮಾಡಿ ಯೂನಿವರ್ಸ್ ಟೇಕ್ ಓವರ್ ಮಾಡಿರೋ ಥರ. ಓಕೆ, ಫೈನಲಿ ನೀವು ಸರೆಂಡರ್ ಮಾಡೋದನ್ನೇ ವೇಟ್ ಮಾಡ್ತಾ ಇದ್ವಿ. ಸೊ ದಟ್ ನಿಮ್ಮ ಬೆಲೆ ನಿಮಗೆ ಗೊತ್ತಿಲ್ಲ, ನೀವು ಮೇ ಬಿ 10 ರೂಪಾಯಿಗೆ ಸೆಟ್ಲ್ ಆಗ್ತೀರಾ, ಬೇಕಾದ್ರೆ 1000 ರೂಪಾಯಿಗೆ ಸೆಟ್ಲ್ ಆಗ್ತೀರಾ, ಬಟ್ ನಮಗೆ ಗೊತ್ತು ನಿಮ್ಮ ವ್ಯಾಲ್ಯೂ ಬಂದು ಇಟ್ ಈಸ್ ಸೋ ಮಚ್ ಮೋರ್. ಲೈಕ್ ಯು ಕೆನಾಟ್ ರಿಯಲಿ ಅಂಡರ್ಸ್ಟ್ಯಾಂಡ್ ನಿಮ್ಮ ವ್ಯಾಲ್ಯೂನ, ಬಿಕಾಸ್ ನಿಮ್ಮನ್ನು ನೀವು ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀರಾ. ರಿಲೇಷನ್ಶಿಪ್ಪಲ್ಲೂ ಇರ್ಬೋದು, ಕಾಂಪ್ರಮೈಸ್ಗಳು ತುಂಬ ಮಾಡ್ಕೊಂಡಿರ್ಬೋದು ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ಗಳಲ್ಲಿ. ಸೊ ಫೈನಲಿ ಹಾರ್ಟ್ ಬ್ರೇಕು ಅದು ಇದು ಎಲ್ಲ ಆದಮೇಲೆ ಲೈಕ್ ಫೈನಲಿ ನೀವು ಓಕೆ ಐ ಸರೆಂಡರ್, ನನಗೆ ಗೊತ್ತಿಲ್ಲ, ಪ್ಲೀಸ್ ಹೆಲ್ಪ್ ಮೀ ಅಂತ ಹೇಳಿ ಸರೆಂಡರ್ ಮಾಡಿರ್ಬೋದು ನಿಮ್ಮ ಸಿಚುವೇಶನನ್ನು. ಸೊ ದ್ಯಾಟ್ ಯೂನಿವರ್ಸ್ ಹ್ಯಾಸ್ ಟೇಕನ್ ಓವರ್. ಲೈಕ್ ನಿಮ್ಮ ಸಾರಥಿ ಬಂದು ಇವಾಗ ಯೂನಿವರ್ಸ್ ಅಥವಾ ಹೈಯರ್ ಪವರ್ ಅಥವಾ ಕೃಷ್ಣ, ನೀವು ಯಾರನ್ನ ನಂಬಿದ್ದೀರಾ ಅವರಾಗಿರೋ ಥರ ಇದೆ ಈ ಸದ್ಯದ ಸಿಚುವೇಶನಲ್ಲಿ. ಸೊ ಅದು ಸಾಧ್ಯ ಆಗಿದ್ದು ಬಿಕಾಸ್ ಯು ಫೈನಲಿ ಸರೆಂಡರ್ಡ್. ನಿಮ್ಮ ಹಾರ್ಟಿನ, ನಿಮ್ಮ ಹಾರ್ಟ್ ಚಕ್ರನ ಅಥವಾ ನಿಮ್ಮ ಹಾರ್ಟನ್ನ ಫೈನಲಿ ಯು ಹ್ಯಾವ್ ಓಪನ್ಡ್ ಫಾರ್ ಹೆಲ್ಪ್, ಹೆವೆನ್ಲಿ ಹೆಲ್ಪ್, ಡಿವೈನ್ ಹೆಲ್ಪ್, ಹೈಯರ್ ಪವರ್ಸಿಂದ ಹೆಲ್ಪ್ಗೆ ನಿಮ್ಮ ಹಾರ್ಟನ್ನ ಫೈನಲ್ ಆಗಿ ಓಪನ್ ಮಾಡಿದ್ದೀರಾ. ನೌ ದ ಮ್ಯಾಜಿಕ್ ಬಿಗಿನ್ಸ್, ನೌ ದ ಮ್ಯಾಜಿಕ್ ಫ್ಲೋಸ್ ನಿಮ್ಮ ಲೈಫಲ್ಲಿ. ಬಿಕಾಸ್ ಓ ಮೈ ಗಾಡ್, ಲೈಕ್ ನಿಮ್ಮನ್ನು ಈಗ ಪ್ರೊಟೆಕ್ಟ್ ಮಾಡ್ತಾ ಇರೋರು ಅಥವಾ ನಿಮ್ಮ ಪರವಾಗಿ
ನಿಮ್ಮ ಎನರ್ಜೀಸ್ನ ಮೂವ್ ಮಾಡ್ತಾ ಇರೋದು ಈಸ್ ಯುವರ್ ಹೈಯರ್ ಬೀಯಿಂಗ್ಸ್. ನೀವು ಯಾರನ್ನ ನಂಬ್ತೀರಾ ಅವರು. ಸೊ ನೌ ದ ಹಾರ್ಟ್ ಈಸ್ ಅನ್ಲಾಕಿಂಗ್, ದ ಮ್ಯಾಜಿಕ್ ಈಸ್ ಫ್ಲೋಯಿಂಗ್ ನಿಮ್ಮ ಲೈಫಲ್ಲಿ, ಆರ್ ಅಟ್ಲೀಸ್ಟ್ ದಟ್ ಈಸ್ ವಾಟ್ ಯು ಹ್ಯಾವ್ ಅನ್ಲಾಕ್ಡ್ ಈ ಸಮಯದಲ್ಲಿ. ಗ್ರೂಪ್ ನಂಬರ್ 2, ಯು ಹ್ಯಾವ್ ಅನ್ಲಾಕ್ಡ್ ಡಿವೈನ್ ಹೆಲ್ಪ್. ಯು ಹ್ಯಾವ್ ಅನ್ಲಾಕ್ಡ್, ಯಾವ ಡೋರ್ನ ಅನ್ಲಾಕ್ ಮಾಡಿದ್ದೀರಾ ಅಂತ ಅಂದರೆ ನೀವೀಗ ಲೈಕ್ ಡಿವೈನ್ ಹೆಲ್ಪ್ಗೆ, ಡಿವೈನ್ ಇಂಟರ್ವೆನ್ಷನಿಗೆ, ಹೈಯರ್ ಪವರ್ಸ್ ಇಂಟರ್ವ್ಯೂನ್ ಮಾಡಿ ನಿಮಗೆ. ಯಾ, ಬ್ಯೂಟಿಫುಲ್ ಬ್ಯೂಟಿಫುಲ್. ಓ ಮೈ ಗುಡ್ನೆಸ್, ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ. Magic of love. Look at that miraculous result. ನಾನು ಏನು ಹೇಳಿದೆ ಸ್ಟಾರ್ಟಿಂಗ್ ಇಂದನು, ಮ್ಯಾಜಿಕ್ there, it feels like magic. You have unlocked some kind of magic. Let the magic flow ಅನ್ನೋ ಥರ. ಆ್ಯಂಡ್ ಆಲ್ಸೋ ದ ಮ್ಯಾಜಿಕ್ ಆಫ್ ಲವ್. ಲೈಕ್ ಡೆಫಿನೆಟ್ಲಿ ನೀವು ಕೆಲವರು ರಿಲೇಷನ್ಶಿಪ್ಪನ್ನು ತುಂಬ ಡೀಪಾಗಿ ಇನ್ವೈಟ್ ಮಾಡ್ತಾ ಇದ್ದೀರಾ. ಅ ಸೋಲ್ಮೇಟ್, ದ ರಿಲೇಷನ್ಶಿಪ್ ನಿಮಗೆ ಬೆಲೆ ಕೊಡೋವಂಥ ರಿಲೇಷನ್ಶಿಪ್, ನಿಮ್ಮನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡೋವಂಥ ರಿಲೇಷನ್ಶಿಪ್ಪು, ನೀವು ಕೊಡೋ ಅಷ್ಟೇ ಆ ವ್ಯಕ್ತಿನೂ ಕೊಡೋ ಅಂಥ ಒಂದು ರಿಲೇಷನ್ಶಿಪ್ಪು. ಲೈಕ್ ನಿಮ್ಮ ಪಾಸ್ಟಲ್ಲಿ ಇದ್ದಂಥ ರಿಲೇಷನ್ಶಿಪ್ಗಳೆಲ್ಲ ಬರೀ ನೀವೇ ಕೊಡ್ತಿದ್ರಿ, ಆ ವ್ಯಕ್ತಿ ಇಸ್ಕೊಂಡು ಅವರಿಗೆ ನಿಮ್ಮ ಬೆಲೆನೂ ಗೊತ್ತಿರಲಿಲ್ಲ ಅನ್ನೋಂಥ ರಿಲೇಷನ್ಶಿಪ್ ಇರ್ಬೋದು. ದೆರ್ ಇಸ್ ನೋ ಕಮ್ಯುನಿಕೇಷನ್. ನೀವು ಒಬ್ಬರೇ ಮಾತಾಡಬೇಕು, ನೀವು ಒಬ್ಬರೇ ಎಕ್ಸ್ಪ್ರೆಸ್ ಮಾಡಬೇಕು. But finally you are unlocking. Yeah, we have union, source union. Also source union ಬಂದು ನಾವು ನಮ್ಮ ಹೈಯರ್ ಪವರ್ ಅಥವಾ ನೀವು ಯಾರಿಗೆ ಸರೆಂಡರ್ ಮಾಡಿದ್ದೀರಾ ಅವರ ಜೊತೆ ಆ ಕನೆಕ್ಷನ್ ಬಿಲ್ಡ್ ಆಗಿರೋವಂಥದ್ದು. ಬೇಸಿಕ್ಲಿ ನೀವು ನಿಮ್ಮ ಸೋರ್ಸ್ ಎನರ್ಜಿ ಅಂದರೆ ಹೈಯರ್ ಪವರ್ಸು, ಲೈಕ್ ಕೃಷ್ಣ ಈಸ್ ವೆರಿ ಸ್ಟ್ರಾಂಗ್ಲಿ ಕಮಿಂಗ್ ಈ ಗ್ರೂಪ್ಗೆ. ಮೇ ಬಿ ನೀವು ಕೃಷ್ಣ ಡಿವೋಟೀಸ್ ಇರ್ಬೋದು. ಅವರ ಜೊತೆ ಕೈ ಜೋಡಿಸ್ತಾ ಇರೋ ಥರ ಇದೆ ಈ ಸಮಯದಲ್ಲಿ ನಿಮ್ಮ ಜೀವನನ ನೀವು ಬದಲಾಯಿಸ್ಕೊಳ್ಳೋದಕ್ಕೆ ಅಥವಾ ಈ ಮ್ಯಾಜಿಕ್ನ ಇನ್ವೈಟ್ ಮಾಡೋದಕ್ಕೆ. ದಟ್ ಈಸ್ ಫಾರ್ ಸಮ್ ಆಫ್ ಯು. ಇನ್ ಕೆಲವರು 2 ಕಾರ್ಡಲ್ಲೂ ವಿ ಹ್ಯಾವ್ ಲವ್ ಆ್ಯಂಡ್ ದೆನ್ ವಿ ಹ್ಯಾವ್ ಯೂನಿಯನ್, ಸೋರ್ಸ್ ಯೂನಿಯನ್, ಡಿವೈನ್ ಕನೆಕ್ಷನ್, ಮಿರಾಕ್ಯುಲಸ್ ರಿಸಲ್ಟ್. ಡೆಫಿನೆಟ್ಲಿ ಕೆಲವರು ರಿಲೇಷನ್ಶಿಪ್ನ ಅನ್ಲಾಕ್ ಮಾಡ್ತಾ ಇದ್ದೀರಾ ಈ ಗ್ರೂಪಲ್ಲಿರೋರು. ಆ್ಯಂಡ್ ದೆನ್ ಯು ಆರ್ unlocking multiple options, opportunities and opportunities ನಿಮ್ಮ ಲೈಫಲ್ಲಿ ನೀವು ಈಗ ಅನ್ಲಾಕ್ ಮಾಡ್ತಾ ಇರೋವಂಥದ್ದು. ದೆರ್ ಇಸ್ ಲಾಡ್ ಆಫ್ ಆಪರ್ಚುನಿಟೀಸ್ ಆಲ್ಸೋ ನಿಮ್ಮ ಲೈಫಲ್ಲಿ. ಆ್ಯಂಡ್ ಒಂದು ಅಂತ ಹೇಳ್ತಾ ಇಲ್ಲ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಲೈಕ್ ನಿಮ್ಮ ಹಾರ್ಟ್ನ ಅನ್ಲಾಕ್ ಮಾಡಿದ ಮೇಲೆ, ನಿಮ್ಮ ಲೈಫನ್ನು ನೀವು ಹೈಯರ್ ಪವರ್ಗೆ ನೀವು ಸರೆಂಡರ್ ಮಾಡಿದ ಮೇಲೆ, ನಿಮ್ಮ ಪಾರ್ಟ್ನರು ಯೂನಿವರ್ಸ್ ಆದಮೇಲೆ ಅಥವಾ ಕೃಷ್ಣ ಆದಮೇಲೆ ಅಥವಾ ನೀವು ನಂಬಿರೋವಂಥ ದೇವ್ರ ಜೊತೆ ಇದ್ದಾಗ, ಸೊ ನೀವು ಹೆದರ್ಕೊಳ್ಳೋವಂಥದ್ದೇನಿಲ್ಲ. ದೇವ್ರಿಗೆ ಗೊತ್ತಿದೆ ನಿಮಗೆ ಏನು ಬೇಕು ಅಂತ ಹೇಳಿ. ಏನು ಬೇಕು ಅನ್ನೋದಕ್ಕಿಂತ ನಿಮ್ಮ ಜೀವನಕ್ಕೆ, ನಿಮ್ಮ ಬೆಳವಣಿಗೆಗೆ, ನಿಮ್ಮ ಪಾರ್ಟ್ನರ್ ಆಗಿ ಎಂಥ ಒಂದು ರಿಲೇಷನ್ಶಿಪ್ ಬರಬೇಕು ಅಂತ ಹೇಳಿ, ಅಥವಾ ಎಂಥ ಒಂದು ಕೆಲಸ ಬರಬೇಕು ಅಂತ ಹೇಳಿ, ಅಥವಾ ಎಂಥ ಒಂದು ಪಾರ್ಟ್ನರ್ಶಿಪ್ ಬರಬೇಕು ಅಂತ ಹೇಳಿ. ಸೊ ಯು ಆರ್ ಇನ್ ಗುಡ್ ಹ್ಯಾಂಡ್ಸ್. ಲೈಕ್ ಹೆದರ್ಕೋಬೇಡಿ ಅಥವಾ ಏನಾಗುತ್ತೋ ಅಂತ ತಳಮಳ ಪಡೆದಿರ. ಸರೆಂಡರ್ ಇನ್ನೂ ಡೀಪಾಗಿ ಆ ಸರೆಂಡರಿಗೆ ಹೋಗಿ. ಕೆಲವರು ಸಾಧನೆಗಳು ಮಾಡ್ತಿರ್ಬೋದು, ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡ್ತಿರ್ಬೋದು. ನನ್ನ ಕ್ರೌನ್ ಚಕ್ರ, ನನ್ನ ಥರ್ಡ್ ಐ ಚಕ್ರ, ನನ್ನ ಥ್ರೋಟ್ ಚಕ್ರ ಎಲ್ಲ ಅಪ್ಪರ್ ಚಕ್ರಾಗೆ ರಿಲೇಟ್ ಆಗಿರೋದು. ಎಸ್ಪೆಷಲಿ ನನ್ನ ಕ್ರೌನ್ ಚಕ್ರ, ಥರ್ಡ್ ಐ ಚಕ್ರ ಬಂದು ಸಿಕ್ಕಾಪಟ್ಟೆ ಹೆವಿ ಆಗಿರೋದು. ಸೊ ದಿಸ್ ಈಸ್ ಅ ವೆರಿ ಕ್ಲಿಯರ್ ಕನ್ಫರ್ಮೇಷನ್. ಈ ಸಮಯದಲ್ಲಿ ನೀವು ನಿಮ್ಮ ಲೈಕ್ ಹೈಯರ್ ಪವರ್, ದೇರ್ ಇಸ್ ಅ ಲಾಟ್ ಆಫ್ ಡಿವೈನ್ ಇಂಟರ್ವೆನ್ಷನ್. ಗ್ರೂಪ್ ನಂಬರ್ 2, ಈ ಸಮಯದಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ಡಿವೈನ್ ಸಪೋರ್ಟ್, ಡಿವೈನ್ ಇಂಟರ್ವೆನ್ಷನ್. ಯೂನಿವರ್ಸ್ ಬಂದು ಇಂಟರ್ವ್ಯೂನ್ ಮಾಡ್ತಾ ಇರೋದು ನಿಮ್ಮ ಲೈಫಲ್ಲಿ. ನಿಮಗೆ ಬೇಕಾಗಿರುವಂಥ ಸಪೋರ್ಟ್ನ ತರೋದಕ್ಕೆ, ನಿಮಗೆ ಬೇಕಾಗಿರುವಂಥ ಪಾರ್ಟ್ನರ್ಶಿಪ್ನ ತರೋದಕ್ಕೆ, ನಿಮಗೆ ಬೇಕಾಗಿರುವಂಥ ಗ್ರೋತ್ ಎಕ್ಸ್ಪ್ಯಾನ್ಷನ್ನ ತರೋದಕ್ಕೆ, ನಿಮಗೆ ಬೇಕಾಗಿರುವಂಥ ಹೀಲಿಂಗ್ನ ತರೋದಕ್ಕೆ, ಬ್ಯಾಲೆನ್ಸ್ನ ತರೋದಕ್ಕೆ. ಟೆಂಪ್ರೆನ್ಸ್ ಕಾರ್ಡ್, ಯೂಶಲಿ ಈ ಕಾರ್ಡ್ ಬಂದು ಏಂಜಲ್ ಇರ್ತಾರೆ ರೆಗ್ಯುಲರ್ ಟ್ಯಾರೋನಲ್ಲಿ. ಸೊ ಈ ಕಾರ್ಡ್ ಎಸ್ಪೆಷಲಿ ಬಂದು ಆರ್ಕೇಂಜಲ್ ಮೈಕಲ್ ಬಂದು ಡೆಫಿನೆಟ್ಲಿ ಇಟ್ ಈಸ್ ಅಬೌಟ್ ಬ್ರಿಂಗಿಂಗ್ ಬ್ಯಾಲೆನ್ಸ್ ಮತ್ತು ಪಾಸ್ಟ್ನ ಕಟ್ ಮಾಡ್ತಾ ಇರೋವಂಥದ್ದು, ಕಾರ್ಡ್ಸ್ನ ಕಟ್ ಮಾಡ್ತಾ ಇರೋವಂಥದ್ದು. ಏನೇನು ನೆಗೆಟಿವ್ ಎನರ್ಜೀಸ್ ಇತ್ತು, ನೆಗೆಟಿವ್ ಹ್ಯಾಬಿಟ್ಸ್ ಇತ್ತು, ಅಥವಾ ಎನಿಥಿಂಗ್ ನಮ್ಮ ಎನರ್ಜಿನ ಡ್ರೈನ್ ಮಾಡ್ತಾ ಇರೋವಂಥದ್ದನ್ನು ಕಟ್ ಮಾಡಿ ಅದರಿಂದ ಹೀಲಿಂಗನ್ನು ಪಡ್ಕೊಳ್ತಾ ಇರೋವಂಥದ್ದು, ಹೀಲಿಂಗ್ ಆಗ್ತಾ ಇರೋವಂಥದ್ದು, ಮತ್ತು ಹೀಲಿಂಗ್ ಆಗಿ ನಾವು ಅಲ್ಲಿಂದ ಮುಂದೆ ಹೋಗ್ತಾ ಇರೋವಂಥದ್ದು. ಕೆಲವ್ರಿಗೆ ನಿಮ್ಮ ಹೆಲ್ತಲ್ಲೂ ಕೂಡ ದೇರ್ ಇಸ್ ಅ ಲಾಟ್ ಆಫ್ ಇಂಪ್ರೂವ್ಮೆಂಟ್. ನಿಮ್ಮ ಹೆಲ್ತಿಂದನೂ ರೆಕವರಿ ತೋರಿಸ್ತಾ ಇರೋದು. ಸೊ ದೇರ್ ಇಸ್ ಅ ಲಾಟ್ ಆಫ್ ರೆಕವರಿ, ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ, ಸೋಲ್ ಲೆವೆಲಲ್ಲಿ ಯು ಆರ್ ಹೀಲಿಂಗ್. ನಿಮ್ಮ ಅಲೈನ್ಮೆಂಟನ್ನು ಸರಿ ಮಾಡ್ತಾ ಇರುವಂಥದ್ದು. ಸೊ ಯು ಆರ್ ಡೆಫಿನೆಟ್ಲಿ ಅನ್ಲಾಕಿಂಗ್ ಸ್ಪಿರಿಚುವಲ್ ಸಪೋರ್ಟ್ ಈ ಸಮಯದಲ್ಲಿ. ಗ್ರೂಪ್ ನಂಬರ್ 2, ಡಿವೈನ್ ಸಪೋರ್ಟ್, ಸ್ಪಿರಿಚುವಲ್ ಸಪೋರ್ಟ್ ನೀವು ಅನ್ಲಾಕ್ ಮಾಡ್ತಾ ಇರೋ ಈ ಡೋರಲ್ಲಿ. ಲೈಕ್ ದರ್ ಇಸ್ ಲಾಟ್ ಆಫ್ ಡಿವೈನ್ ಇಂಟರ್ವೆನ್ಷನ್. ಆ್ಯಂಡ್ ಆಲ್ಸೋ ಇಲ್ಲಿ 2 ಕಪ್ ತೋರಿಸ್ತಾ ಇರೋದು, ಈಕ್ವಲಿ ಗಿವಿಂಗ್ ಆ್ಯಂಡ್ ಟೇಕಿಂಗ್ ಎನರ್ಜಿ. ಲೈಕ್
ಯು ಆರ್ ಪ್ರಾಬಬ್ಲಿ ಟಯರ್ಡ್. ನಿಮ್ಮ ಲೈಫಲ್ಲಿ ಎಸ್ಪೆಷಲಿ ಹಾರ್ಟ್ ಬ್ರೇಕ್ ಅಥವಾ ದರ್ ಇಸ್ ಸಮಥಿಂಗ್ ದಟ್ ಹ್ಯಾಸ್ ರಿಯಲಿ ಡಿಸ್ಟರ್ಬ್ಡ್ ಯು ಪಾಸ್ಟಲ್ಲಿ. ಸೊ ಈ ಸಮಯದಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಹೈಯರ್ ಪವರ್ಸ್ ಬಂದು ದೇ ಆರ್ ಬ್ರಿಂಗಿಂಗ್ ಯು ದಿಸ್ ನ್ಯೂ ಎನರ್ಜಿ, ದಿಸ್ ಫನ್ ಎನರ್ಜಿ, ದಿಸ್ ರಿಲ್ಯಾಕ್ಸಿಂಗ್ ಎನರ್ಜಿ, ಸೊ ದಟ್ ಯು ಕ್ಯಾನ್ ಹೀಲ್, ರೆಕವರ್ ಆ್ಯಂಡ್ ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ ಅಥವಾ ಮುಂದೆ ಹೋಗೋದಕ್ಕೆ ಬೇಕಾಗಿರುವಂಥ ಸಪೋರ್ಟನ್ನು ತರ್ತಾ ಇರೋದು ಈ ಸಮಯದಲ್ಲಿ. ವಿ ಹ್ಯಾವ್ ಕ್ವೀನ್ ಆಫ್ ಕಪ್ಸ್. ಕ್ವೀನ್ ಆಫ್ ಕಪ್ಸ್ ಅಗೇನ್ ಎಮೋಷನಲ್ ಬ್ಯಾಲೆನ್ಸ್, ಅ ಲಾಡ್ ಆಫ್ ಬ್ಯಾಲೆನ್ಸ್ ನಿಮ್ಮ ಲೈಫಲ್ಲಿ ತರ್ತಾ ಇರೋದು ಈ ಸಮಯದಲ್ಲಿ. ನೀವು ಅನ್ಲಾಕ್ ಮಾಡಿರೋ ಈ ಸ್ಪಿರಿಚುವಲ್ ಸಪೋರ್ಟ್ ಬಂದು ನಿಮ್ಮ ಲೈಫಲ್ಲಿ ಕಳ್ಕೊಂಡಿರೋಂಥ ಬ್ಯಾಲೆನ್ಸ್ನ ಮತ್ತೆ ತರ್ತಾ ಇರೋವಂಥದ್ದು, ಸಮಾಧಾನ ತರ್ತಾ ಇರೋವಂಥದ್ದು, ನಿಮ್ಮ ಹಾರ್ಟ್ನ ಹೀಲ್ ಮಾಡ್ತಾ ಇರೋದು, ನಿಮ್ಮ ಹಾರ್ಟ್ನ ಓಪನ್ ಮಾಡ್ತಾ ಇರೋದು, ಲೈಕ್ ರಿಲೇಷನ್ಶಿಪ್ನ ಇನ್ವೈಟ್ ಮಾಡ್ತಾ ಇರೋದು. ದಿಸ್ ಫೀಲ್ಸ್ ಲೈಕ್ ಎಮೋಷನಲ್ ಬ್ಯಾಲೆನ್ಸ್. ಗ್ರೂಪ್ ನಂಬರ್ 2 ಯು ಆರ್ ಅನ್ಲಾಕ್ ಮಾಡಿ ಆಗಿದೆ, ಬಟ್ ಅದರಿಂದ ಬರ್ತಾ ಇರೋಂಥ ಬೆನಿಫಿಟ್ಸ್ ಬಂದು ಲೈಕ್ ನಿಮ್ಮ ಎಮೋಷನಲ್ healing, spiritual healing, spiritual growth, higher power connections, spiritual connections, ನ್ಯೂ ಬಿಸ್ನೆಸ್ ಐಡಿಯಾ ಅಥವಾ ನ್ಯೂ ಆಪರ್ಚುನಿಟಿ. ನಿಮ್ಮ ಹಾರ್ಟ್ ಅನ್ಲಾಕ್ ಮಾಡಿರೋದ್ರಿಂದ ಯು ಆರ್ ಅನ್ಲಾಕಿಂಗ್ ಅ ಲಾಡ್ ಆಫ್ ನ್ಯೂ ಆಪರ್ಚುನಿಟೀಸ್. ಗ್ರೂಪ್ ನಂಬರ್ 2, ಲೈಕ್ ಲುಕ್ ಎಟ್ ದಿಸ್, ಲೈಕ್ ಲಾಡ್ ಆಫ್ ಆಪ್ಷನ್ಸ್ ಆ್ಯಂಡ್ ಆಪರ್ಚುನಿಟಿ. ಏನನ್ನು ಪಿಕ್ ಮಾಡಬೇಕು, ಏನನ್ನು ಸೆಲೆಕ್ಟ್ ಮಾಡಬೇಕು, ಏನೂ ಇರಲಿಲ್ಲ, ಏನೂ ಆಗ್ತಾ ಇರಲಿಲ್ಲ, ಇವಾಗ ಎಲ್ಲ ಆಗ್ತಾ ಇದೆ, ಎಲ್ಲ ಒಂದೇ ಸತಿ ಆಗ್ತಾ ಇದೆ, ಏನನ್ನು ಮಾಡೋದು, ಏನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಅನ್ನೋ ಥರ. ದಿಸ್ ಇಸ್ ಕ್ಲಿಯರ್ಲಿ ಫಾರ್ ಸಮ್ ಪೀಪಲ್ ಇಟ್ ಈಸ್ spiritual connection or soulmate connection, relationship connection. Queen of Cups, King of Cups ಎರಡು ಇರೋದ್ರಿಂದ they are divine counterparts. You are definitely attracting divine counterparts. in ಕೆಲವ್ರಿಗೆ you are definitely attracting a lot of ಹೀಲಿಂಗ್ ಆ್ಯಂಡ್ ಬ್ಯಾಲೆನ್ಸ್ ನಿಮ್ಮ ಲೈಫಲ್ಲಿ. ಓವರಾಲ್ ಆಗಿ ಯು ಆರ್ ಎಂಟರಿಂಗ್ ಅ ಮ್ಯಾಜಿಕಲ್ ಪೀರಿಯಡ್, ಅ ಡಿವೈನ್ ಸಪೋರ್ಟ್ ಸಿಗೋವಂಥ ಒಂದು ಪೀರಿಯಡ್ಗೆ ನೀವು ಎಂಟರ್ ಆಗ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ನಿಮ್ಮ ಅಂಡರ್ಲೈಂಗ್ ಎನರ್ಜಿ ಬಂದು ಹೆರೋಫ್ಯಾಂಟ್ ಬಂದು ನಮ್ಮ ಸ್ಪಿರಿಟ್ ಗೈಡ್, ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಮ್ಮ ಸ್ಪಿರಿಚುವಲ್ ಟೀಮನ್ನು ರೆಪ್ರೆಸೆಂಟ್ ಮಾಡೋದು. ಆ್ಯಂಡ್ ಆಲ್ಸೋ ಹೆರೋಫ್ಯಾಂಟ್ ಈಸ್ ಆಲ್ಸೋ ಅಬೌಟ್ ಕಮಿಟ್ಮೆಂಟ್. ರಿಲೇಷನ್ಶಿಪ್ಗಳಲ್ಲಿ ಕಮಿಟ್ಮೆಂಟ್ಗೆ ಮೂವ್ ಆಗ್ತಾ ಇರೋದು, ಹೊಸ ರಿಲೇಷನ್ಶಿಪ್ಗೆ ಎಂಟರ್ ಆಗ್ತಾ ಇರೋದು, ಅದು ಮದುವೆಗೆ ಟರ್ನ್ ಆಗ್ತಾ ಇರುವಂಥ ಚಾನ್ಸಸ್ಸೂ ಇರುವಂಥದ್ದು. ಹೆರೋಫ್ಯಾಂಟ್ ಈಸ್ ಲೈಕ್ ಅ ಪ್ರೀಸ್ಟ್, ಲೈಕ್ ಮದುವೆ ಮಾಡಿಸ್ತಾರಲ್ಲ ಆ ಥರ ಪ್ರೀಸ್ಟ್ಗೂ ಕೂಡ ರಿಲೇಟ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಹೆರೋಫ್ಯಾಂಟ್ ಈಸ್ ಅಬೌಟ್ ಸ್ಪಿರಿಚುವಲ್ ಇಂಟರ್ವೆನ್ಷನ್, ಸ್ಪಿರಿಚುವಲ್ ಲೈಕ್ ಸಪೋರ್ಟ್ ನಮ್ಮ ಲೈಫಲ್ಲಿ ಬರ್ತಾ ಇರೋದು, ನಮ್ಮ ಸ್ಪಿರಿಟ್ ಫ್ಯಾಮಿಲಿ ಇಂಟರ್ವಿನ್ ಮಾಡ್ತಾ ಇರೋದು, ನಮ್ಮ ಲೈಫಲ್ಲಿ ಆ ಬ್ಯಾಲೆನ್ಸ್ನ ತರೋದಕ್ಕೆ, ನಾವು ಅನ್ಕೊಳ್ತಾ ಇರೋವಂಥ ಡಿಸೈರ್ಸ್ನ ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಬರ್ತಾ ಇರೋವಂಥ ಸ್ಪಿರಿಚುವಲ್ ಸಪೋರ್ಟ್. ಸೊ ಹೆರೋಫ್ಯಾಂಟ್ ಅದ್ರ ಕೆಳಗಡೆ ನೋಡಿದ್ರೆ ವಿ ಹ್ಯಾವ್ ದ ಲವರ್ಸ್ ಕಾರ್ಡ್. ಡೆಫಿನೆಟ್ಲಿ ರಿಲೇಷನ್ಶಿಪ್, ಲಾಡ್ ಆಫ್ ಪೀಪಲ್, ಲಾಡ್ ಆಫ್ ರಿಲೇಷನ್ಶಿಪ್ ಎನರ್ಜಿ ನಮ್ಮ ಈ ಪರ್ಟಿಕ್ಯುಲರ್ ಗ್ರೂಪಲ್ಲಿ. ಆ್ಯಂಡ್ ಆಲ್ಸೋ ಕೆಲವ್ರಿಗೆ ಹೇಳ್ತಾ ಇರೋದು ಬರೀ ರಿಲೇಷನ್ಶಿಪ್, ಫ್ಯಾಮಿಲಿ ಡೈನಾಮಿಕ್ಸಲ್ಲೂ ದರ್ ಇಸ್ ಅ ಲಾಡ್ ಆಫ್ ಹೀಲಿಂಗ್. ಈ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ರಿಲೇಷನ್ಶಿಪ್ಗಳಲ್ಲಿ ಏನಾದರೂ ಇಶ್ಯೂಸ್ ಇದ್ದಿದ್ರೆ ಆ ಇಶ್ಯೂನ ರಿಸಾಲ್ವ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಬ್ಯಾಲೆನ್ಸ್ನ ತರ್ತಾ ಇದ್ದೀರಾ, ಅಥವಾ ಅದರಿಂದ ಆಚೆ ಬಂದು ನಿಮ್ಮ ಪೀಸ್ ಆಫ್ ಮೈಂಡನ್ನು ನೀವು ರೆಸ್ಟೋರ್ ಮಾಡ್ಕೊಳ್ತಾ ಇದ್ದೀರಾ. ವಾಟ್ ಎವರ್ ಇಸ್ ದ ಕೇಸ್, ಈ ಗ್ರೂಪಲ್ಲಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಗ್ರೂಪ್ ನಂಬರ್ 2 ಯು ಆರ್ ಫೈನಲಿ ಅನ್ಲಾಕಿಂಗ್ ದ ಪಾಸಿಬಿಲಿಟೀಸ್ ಆಫ್ ಬೆಟರ್ ಲೈಫ್ ಆರ್ ಅ ಪೀಸ್ ಆಫ್ ಮೈಂಡ್. ನಿಮ್ಮ ಪೀಸ್ ಆಫ್ ಮೈಂಡನ್ನು ಕಳ್ಕೊಂಡಿದ್ರೆ ನಿಮ್ಮ ಈ ಹಾರ್ಟ್ ಅವೇಕನಿಂಗಿಂದ, ಹಾರ್ಟ್ ಓಪನಿಂಗಿಂದ ಆ ಪೀಸ್ ಆಫ್ ಮೈಂಡನ್ನು ನೀವು ಪಡ್ಕೊಳ್ಳೋ ಅಂಥ ಜಾಗಕ್ಕೆ ನೀವು ಮೂವ್ ಆಗ್ತಾ ಇರೋ ಥರ, ಲೈಕ್ ನಿಮ್ಮನ್ನು ಸಪೋರ್ಟ್ ಮಾಡೋ ಅಂಥ ಒಂದು ರಿಲೇಷನ್ಶಿಪ್ಗಳಿಗೆ ಮೂವ್ ಆಗ್ತಾ ಇರೋ ಥರ, ಫ್ರೆಂಡ್ಶಿಪ್ಗಳಿಗೆ ಮೂವ್ ಆಗ್ತಾ ಇರೋ ಥರ, ನಿಮಗೆ ಸಮಾಧಾನ ಅಥವಾ ಖುಷಿ ಕೊಡೋ ಅಂಥ ಕೆಲಸಕ್ಕೆ ನೀವು ಮೂವ್ ಆಗ್ತಾ ಇರೋ ಥರ ಇದೆ. ಲೈಕ್ ಲಾಡ್ ಆಫ್ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್, ಬ್ಯಾಲೆನ್ಸ್, ಎಮೋಷ್ನಲ್ ಬ್ಯಾಲೆನ್ಸ್ ಆ್ಯಂಡ್ ಅ ಲಾಡ್ ಆಫ್ ಹೀಲಿಂಗ್. ಗ್ರೂಪ್ ನಂಬರ್ 2 ನೀವು ಅನ್ಲಾಕ್ ಮಾಡ್ತಾ ಇರೋದು ಈ ಸಮಯದಲ್ಲಿ ಲೈಕ್ ಸ್ಪಿರಿಚುವಲ್ ಸಪೋರ್ಟನ್ನು ಅನ್ಲಾಕ್ ಮಾಡಿ ನಮ್ಮ ಲೈಫನ್ನು ನಾವು ಸರೆಂಡರ್ ಮಾಡಿದಾಗ ಬರೀ ಯಾವುದೋ ಒಂದು ಏರಿಯಾನಲ್ಲಿ ಮಾತ್ರ ನಾವು ಸರೆಂಡರ್ ಮಾಡ್ತಾ ಇಲ್ಲ. ವಿ ಆರ್ ಸರೆಂಡರಿಂಗ್ ನಮ್ಮ ಎಂಟೈರ್ ಲೈಫ್ನ, ಸೊ ದಟ್ ಈ ಹೈಯರ್ ಬೀಯಿಂಗ್ಸ್ ಅಥವಾ ಹೈಯರ್ ಪವರ್ಸ್ ಬಂದು ಇಂಟರ್ವ್ಯೂನ್ ಮಾಡಿ ದೇ ಕ್ಯಾನ್ ಗೈಡ್ ಅಸ್, ಲೈಕ್ ನಾವು ಎಲ್ಲಿ ಹೋಗ್ಬೇಕಂತ ಹೇಳಿ. ಅಗೇನ್ ವಿ ಹ್ಯಾವ್ ದ ಮಜಿಷಿಯನ್ ಹಿಯರ್. ಲೈಕ್ ಮಜಿಷಿಯನ್ ಇಸ್ ಅ ಡಿಫ್ರೆಂಟ್ ಎನರ್ಜಿ, ಬಟ್ ನನಗಿಲ್ಲಿ ಹೈಲೈಟ್ ಆಗ್ತಾ ಇರೋದು ಆ ಎರಡು ಕೈನೂ like it is, you are ready to receive, okay, you are ready to receive
ಸ್ಪಿರಿಚುವಲ್ ಹೆಲ್ಪ್, ಸ್ಪಿರಿಚುವಲ್ ಸಪೋರ್ಟ್, ಹೊರಗಡೆಯಿಂದ ಸಪೋರ್ಟ್, ನೀವೀಗ ಫೇಸ್ ಮಾಡ್ತಾ ಇರೋಂಥ ಸಿಚುವೇಶನಿಂದ ಆಚೆ ಬರೋದಕ್ಕೆ, ಓವರ್ಕಮ್ ಮಾಡೋದಕ್ಕೆ ಬೇಕಾಗಿರೋಂಥ ಸಪೋರ್ಟ್, ಲಾಟ್ ಆಫ್ ಥಿಂಗ್ಸ್. ಗ್ರೂಪ್ ನಂಬರ್ 2 1 2 ಅಂತ ಹೇಳ್ತಾ ಇಲ್ಲ. ಐ ಜಸ್ಟ್ ವಾಂಟ್ ಟು ಟೆಲ್ ಯು, ಯು ಆರ್ ಅನ್ಲಾಕಿಂಗ್ ಅ ಲಾಟ್ ಆಫ್ ಸ್ಪಿರಿಚುವಲ್ ಸಪೋರ್ಟ್ ಆ್ಯಂಡ್ ಯು ಆರ್ ಗೆಟಿಂಗ್ ರಿಸೆಪ್ಟಿವ್. ರಿಸೀವ್ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿ ಆಗಿರೋ ಥರ ಇದೆ. ನೀವು ಅನ್ಲಾಕ್ ಮಾಡ್ತಾ ಇರೋದು, ಯು ಆರ್ ಅನ್ಲಾಕಿಂಗ್ ನಿಮ್ಮ ರಿಸೀವಿಂಗ್ ಪವರ್. ಐ ಆಮ್ ರೆಡಿ ಟು ರಿಸೀವ್ ಅಂತ ಹೇಳಿ. ಐ ಆಮ್ ರೆಡಿ ಟು ರಿಸೀವ್ ಸಪೋರ್ಟ್, ಐ ಆಮ್ ರೆಡಿ ಟು ರಿಸೀವ್ ದ ಗೈಡೆನ್ಸ್, ಐ ಆಮ್ ರೆಡಿ ಟು ರಿಸೀವ್. ನೀವು ಏನೆಲ್ಲ ಕೊಡಬೇಕಂತ ಅನ್ಕೊಳ್ತಾ ಇದ್ದೀರಾ ಯೂನಿವರ್ಸ್ಗೆ, ಬೇಸಿಕ್ಲಿ ನೀವು ಹೇಳ್ತಾ ಇರೋದು ನೀವು ಏನೆಲ್ಲ ಕೊಡಬೇಕಂತ ಅನ್ಕೊಳ್ತಾ ಇದ್ದೀರಾ, ನನ್ನ ಒಳ್ಳೇದಕ್ಕೋಸ್ಕರ, ನನ್ನ ಭವಿಷ್ಯಕ್ಕೋಸ್ಕರ, ನನ್ನ ಬೆಳವಣಿಗೆಗೋಸ್ಕರ, ನನ್ನ ಜೀವನದಲ್ಲಿ ಪ್ರೀತಿನ ತುಂಬೋದಕ್ಕೋಸ್ಕರ, ಅಥವಾ ನನ್ನ ಪೀಸ್ ಆಫ್ ಮೈಂಡನ್ನು ನಾನು ಕ್ಲೇಮ್ ಮಾಡೋದಕ್ಕೋಸ್ಕರ. ಸೊ ಯೂನಿವರ್ಸ್ ಅಥವಾ ಹೈಯರ್ ಪವರ್ಸ್, ಅಗೇನ್ ಲಾರ್ಡ್ ಆಫ್ ಕೃಷ್ಣ ಎನರ್ಜಿ ಗ್ರೂಪ್ ಕನೆಕ್ಟ್ ಮಾಡಿದಾಗ ದೇ ಆರ್ ಹೆಲ್ಪಿಂಗ್ ಯು ಆ ಒಂದು ಸಮಾಧಾನಕರವಾದಂಥ ಒಂದು ಸ್ಟೇಜಿಗೆ ನಿಮ್ಮನ್ನ ತೊಗೊಂಡು ಹೋಗೋದಕ್ಕೆ, ನಿಮ್ಮ ಜೀವನದಲ್ಲಿ ಪ್ರೀತಿನ ತುಂಬೋದಕ್ಕೆ. ಬರೀ ರಿಲೇಷನ್ಶಿಪ್ ಅಷ್ಟೇ ಅಲ್ಲ, ಇನ್ ಜನರಲ್ ಆಗಿ ನಿಮ್ಮ ಹಾರ್ಟಲ್ಲಿರುವಂಥ ಪ್ರೀತಿನ ಅನ್ಲಾಕ್ ಮಾಡೋದಕ್ಕೆ. ಸೊ ದಟ್ ಬರೀ ಬೇರೆ ಒಂದು ವ್ಯಕ್ತಿನಲ್ಲ, ನಿಮ್ಮನ್ನು ನೀವು ಪ್ರೀತಿಸೋದಕ್ಕೆ, ಜೀವನನ ಪ್ರೀತಿಸೋದಕ್ಕೆ, ಪ್ರಪಂಚನ ಪ್ರೀತಿಸೋದಕ್ಕೆ, ಪ್ರತಿಯೊಂದು ನೀವು ನೋಡುವಂಥ ಪ್ರತಿಯೊಂದೂ ನಿಮ್ಮ ದೃಷ್ಟಿನಲ್ಲಿ, ನಿಮ್ಮ ಮನಸ್ಸಲ್ಲಿ ಆ ಪ್ರೀತಿ ಬಂದು ಹರಿಯೋದಕ್ಕೆ ನಿಮ್ಮಿಂದ ಆಚೆ. ಸೊ ದ್ಯಾಟ್ ಯು ಕ್ಯಾನ್ ಅಟ್ರ್ಯಾಕ್ಟ್ ನಿಮ್ಮ ಜೀವನಕ್ಕೆ ವಾಪಸ್ ಆ ಪ್ರೀತಿನ. ನಾವು ಅಟ್ರ್ಯಾಕ್ಟ್ ಮಾಡೋದು ನಮಗೆ ಬೇಕಾಗಿರೋದಲ್ಲ, ನಾವು ಅಟ್ರ್ಯಾಕ್ಟ್ ಮಾಡೋದು ನಾವು ಯಾರು ಅದನ್ನು ಮಾತ್ರ ನಾವು ಅಟ್ರ್ಯಾಕ್ಟ್ ಮಾಡೋಕ್ಕಾಗೋದು. ಸೊ ಐ ಅಟ್ರ್ಯಾಕ್ಟ್ ಲವ್ ಬಿಕಾಸ್ ಐ ಆಮ್ ಲವ್. Okay, so maybe that is your affirmation. I attract love because I am love. I attract abundance because I am abundance, because universe bandu abundance. So abundance is nature. ಒಂದರಲ್ಲೂ ಪ್ರತಿ ಕಡೆನೂ ಅಬಂಡೆನ್ಸ್ ಇರೋದ್ರಿಂದ. ಸೊ ಐ ಆಮ್ ಅಬಂಡೆನ್ಸ್, ಐ ಆಮ್ ಲವ್. ಸೊ ಕೆಳಗಡೆ ಕಮೆಂಟ್ ಮಾಡಿ, ಐ ಅಟ್ರಾಕ್ಟ್ ಲವ್ ಬಿಕಾಸ್ ಐ ಆಮ್ ಲವ್. Okay, so yeah, like you're unlocking divine support, you're unlocking higher powers ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ಇಂಟರ್ವ್ಯೂನ್ ಮಾಡಿ ನಿಮ್ಮ ಲೈಫಲ್ಲಿ ಈ ಬ್ಯಾಲೆನ್ಸ್ನ ತರೋದಕ್ಕೆ ಆ್ಯಂಡ್ ಮತ್ತು ಪ್ರೀತಿನ ತರೋದಕ್ಕೆ. ಆ್ಯಂಡ್ ಬರೀ 1 2 ಅಲ್ಲ, ಗ್ರೂಪ್ ನಂಬರ್ 2 ಲೈಕ್ ಇಲ್ಲಿ 7-8 ಕಪ್ಗಳಿದೆ, 7 ಕಪ್ ಇದೆ ಟು ಬಿ ಪ್ರಿಸೈಸ್, ಬಿಕಾಸ್ 7 ಆಫ್ ಕಪ್ಸ್ ಇದು. ಸೊ ಮಲ್ಟಿಪಲ್ ಆಪ್ಷನ್ಸ್ ಆ್ಯಂಡ್ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಈಗ ಸದ್ಯದಲ್ಲಿ ನೀವು ಅನ್ಲಾಕ್ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಯು ವಿಲ್ ಬಿ ಸೋ ಸರ್ಪ್ರೈಸ್, ಲೈಕ್ ಏನೂ ಆಗ್ತಾ ಇರಲಿಲ್ಲ, ಎಲ್ಲ ಆಗ್ತಾ ಇದೆ, ಹೌ ವಿಲ್ ಐ ಹ್ಯಾಂಡಲ್ ಅನ್ನೋ ಥರ. ಬಟ್ ಡೋಂಟ್ ವರಿ, ಯೂನಿವರ್ಸು, ಸ್ಪಿರಿಚುವಲ್ ಫ್ಯಾಮಿಲಿ ಎಲ್ಲರೂ ನಿಮ್ಮ ಜೊತೆ ಇದ್ದಾರೆ ಈ ಸಮಯದಲ್ಲಿ ಫಾರ್ ಯುವರ್ ಎಕ್ಸೈಟಿಂಗ್ ಫೇಸ್, ನಿಮ್ಮ ನೆಕ್ಸ್ಟ್ ಫೇಸ್ ಫಿಲ್ಡ್ ವಿತ್ ಲವ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಗೈಡೆನ್ಸ್ ಆ್ಯಂಡ್ ಬ್ಯಾಲೆನ್ಸ್ ಆ್ಯಂಡ್ ಪೀಸ್ ಆಫ್ ಮೈಂಡ್ ಆ್ಯಂಡ್ ಕಾಮ್ನೆಸ್ ಆ್ಯಂಡ್ ಬ್ಯೂಟಿ. ಗ್ರೂಪ್ ನಂಬರ್ 2, ಐ ಆಮ್ ಸೂಪರ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ನಿಮ್ಮ ಈ ರೀಡಿಂಗಿಗಾಗಿ. ಆಲ್ರೈಟ್, ಸೊ ನಿಮಗೇನು ಅನ್ನಿಸ್ತು ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನ್ಸಾಗ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್, ಬಾಯ್.